ಆ, ಅಂದ್ರೆ ಗುರುಜಿ ನಾನು ಒಂದು 3 ವರ್ಷದಿಂದ ಒಂದು ಹುಡುಗನ್ ಪ್ರೀತಿಸ್ತಾ ಇದ್ದೆ. ಏನು ಓದಿರೋದು ನೀವು? ನಾನು MCA ಆಗಿದೆ ಗುರುಜಿ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ ನೀವು? ನಾವು 4 ಜನ ಇದ್ದೀವಿ ಗುರುಜಿ. ಹೆಣ್ಣು ಮಕ್ಕಳ? ಇಲ್ಲ ಗುರುಜಿ, 2 ಹೆಣ್ಮಕ್ಳು 2 ಗಂಡು ಮಕ್ಳು. ನೀವು ನಾನೇ ಮೊದಲೇ ಮಗಳು. ಶಾಬಾಷ್, ಹಿರಿಮಗಳು. ಹೌದು ಗುರುಜಿ. ನೀವೇ ದೊಡ್ಡವರಾ? ನಾನೇ ದೊಡ್ಡವಳು ಗುರುಜಿ. ಮೂಲತಃ ಬೆಂಗಳೂರವರ ಅಥವಾ ಹೊರಗಡೆಯವರ? ಇಲ್ಲ ಗುರುಜಿ, ಬೇರೆಯವರು. But ಬೇರೆಯವರಲ್ಲ, ಸದ್ಯಕ್ಕೆ ಹೊರಗಿನವರು. ಇಲ್ಲ ಗುರುಜಿ, ಕರ್ನಾಟಕದವರೇನೆ, ಕನ್ನಡತಿನೇ. ಓಕೆ, ಸೊ ಇಲ್ಲಿಗೆ ಇದು ನಿಮ್ಮ ಕರ್ಮಭೂಮಿನಾ ಬೆಂಗಳೂರು? ಹೌದು ಗುರುಜಿ, ಹೌದು. ಓಕೆ, ಬಟ್ ಜನ್ಮಭೂಮಿ ಬೇರೆ? ಬೇರೆ ಗುರುಜಿ. ಓದಿದ್ದು ಎಲ್ಲ ಬೆಂಗಳೂರಲ್ಲೇನೆ ಓದಿದ್ದು. ಈ ಕರ್ಮಭೂಮಿಗೆ ಬಂದು ಎಷ್ಟು ವರ್ಷ ಆಯ್ತು? ಇವಾಗ 5 ವರ್ಷ ಆಯ್ತು ಗುರುಜಿ. ಈ ಕರೋನಾ ಸಮಯಲ್ಲಿ ಬಂದಿದ್ದ ನೀವು? ಆ ಟೈಮಲ್ಲಿ ಕಾಲೇಜ್ ಎಲ್ಲ ಅಡ್ಮಿಷನ್ ಆಯ್ತು ಗುರುಜಿ. ಕರೋನಾದಲ್ಲಿ ಎಲ್ಲ ಊರ್ ಕಡೆಗೆ ಹೋದ್ರೆ ನೀವು ಬೆಂಗಳೂರು ಕಡೆಗೆ ಬಂದ್ರಾ? ಹೌದು, ಅಂದ್ರೆ ಗುರುಜಿ ಆನ್ಲೈನ್ ಅಲ್ಲಿ ಕ್ಲಾಸ್ ಎಲ್ಲ ನಡೀತಾ ಇತ್ತು. ಆನ್ಲೈನ್ ಸ್ಟೂಡೆಂಟ್? ಹೌದು ಗುರುಜಿ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಕಾಲೇಜಿಗೂ ಮಿಡಲ್ ಎಲ್ಲ ಬರ್ತಾ ಇದ್ವಿ. ಹಾ ಗುರುಜಿ. ಆಯ್ತು. ಕಾಲೇಜಲ್ಲಿ ಲವ್ ಸ್ಟೋರಿ ಕಾಲೇಜ್ದಾ? ಇಲ್ಲ ಗುರುಜಿ, ಅಂದ್ರೆ ಅವರು ಬೇರೆ ಮೊದ್ಲಿನಿಂದನೂ ಪರಿಚಯ ಇದ್ರು, ಹೊರಗಡೆ ಅವರು. ಮೊದ್ಲಿಂದ ಅಂದ್ರೆ ಇಲ್ಲಿಂದ? ಅಂದ್ರೆ ನಾನ್ ಡಿಗ್ರಿದಿಂದನೂ ಪರಿಚಯ ಇದ್ರು, ಅವಾಗ ನಾರ್ಮಲ್ ಆಗಿ ಫ್ರೆಂಡ್ ಆಗಿದ್ವಿ ಗುರುಜಿ. ಒಂದ್ ನಿಮಿಷ, ಈ ಡಿಗ್ರಿಯಿಂದ ಪರಿಚಯ ಅಂದ್ರೆ ಕ್ಲಾಸ್ ಮೇಟಾ, ಕಾಲೇಜಿಂದ ಹೊರಗಡೆಯವರ, ಕಾಂಪೌಂಡಿಂದ ಹೊರಗಡೆ? ಇಲ್ಲ ಗುರುಜಿ, ನಮ್ ಕಾಲೇಜಲ್ಲಿನೇ, ಬಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗುರುಜಿ. ಹಂಗೆ ಹೇಳ್ಬೇಕು. ನಮ್ ಕಾಲೇಜಲ್ಲಿನೇ ಫ್ರೆಂಡ್. ಅದಾದ್ಮೇಲೆ ಹಂಗೆ ನಾರ್ಮಲ್ ಆಗಿ ಬಿಕಮ? ಇಲ್ಲ ಗುರುಜಿ, BCA. ಏನಂಗಂದ್ರೆ? ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್, ಆಮೇಲೆ ಮಾಸ್ಟರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೆ ಗುರುಜಿ. ಇವೆಲ್ಲ ಹೇಳ್ಬಿಡಿ, ನಂಗೆ ಬೇಜಾರಾಯ್ತದೆ. ಓಕೆ, ಅಲ್ಲಿ ನಿಮ್ಮ ಕಾಲೇಜೇ, ಬಟ್ ವಿಭಾಗ ಬೇರೆ? ಬೇರೆ ಬೇರೆ ಗುರುಜಿ. ಐ ಮೀನ್ ನಾಟ್ ಇನ್ BCA? ಹೌದು ಗುರುಜಿ. ಅವರು ಬೇರೆ ಡಿಗ್ರಿ, ನಂದು ಬೇರೆ ಡಿಗ್ರಿ, ಬಟ್ ಒಂದೇ ಕಾಲೇಜ್. ಬೇರೆ ಬೇರೆ ಡಿಗ್ರಿ ಇವ್ರ ಕನೆಕ್ಷನ್ ಹೆಂಗಾಯ್ತು? ಅಂದ್ರೆ ಗುರುಜಿ ಕಾಲೇಜ್ ಒಂದೇ, ಬಟ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇರುತ್ತಲ್ಲ ಗುರುಜಿ. ಒಂದೇ ಗುರುಜಿ ಕಾಲೇಜ್. ಓಕೆ, ಬಟ್ ಅವಾಗ ಫ್ರೆಂಡ್ ತರ ಎಲ್ಲ ಇದ್ವಿ ಗುರುಜಿ. ನಿಮ್ ಕ್ಲಾಸಲ್ಲಿ ಅಷ್ಟೊಂದ್ ಜನ ಇದ್ರು, ಇವ್ರ ಹೆಂಗ್ ಸಿಕ್ಕಿದ್ರು? ಇಲ್ಲ ಗುರುಜಿ, ಅದು ಫ್ರೆಂಡ್ ತರಾನೇ ಇದ್ವಿ. ಆಮೇಲೆ ಹಂಗೆ ಅದೇನೋ ಕನೆಕ್ಷನ್ ಆಯ್ತು. ಆಮೇಲೆ ಸ್ವಲ್ಪ ಜೋರ ಮಾತಾಡ್ಬೇಕು. ಹಾ ಗುರುಜಿ, MCA ಬಂದಾಗ ಅವಾಗ ಅವರು ಪ್ರಪೋಸ್ ಮಾಡಿದ್ರು. ನಾನು ಹಂಗೆ ಯಾವ್ದೇ ಕಾರಣದಿಂದ ಅದು ಆತರ ಆಯ್ತೋ ಗೊತ್ತಿಲ್ಲ ಗುರುಜಿ, ಒಪ್ಕೊಂಡೆ. ನಾನು ಪ್ರಪೋಸ್ ಮಾಡಿದ್ರು, ನೀವು ಒಪ್ಕೊಂಡ್ರಿ? ಒಪ್ಕೊಂಡೆ ಗುರುಜಿ. ಓಕೆ. ಆಮೇಲೆ 1 ವರ್ಷ ಎಲ್ಲ ಚೆನ್ನಾಗಿತ್ತು ಗುರುಜಿ. ಆಮೇಲಿಂದ ಅದೇ ನಮ್ಮ ನಡುವೆ ಹಂಗೆ ಸುಮ್ನೆ ಪ್ರತಿಯೊಂದಕ್ಕೂ ಸಣ್ಣ ಪುಟ್ಟಕ್ಕೂ ವಿಷಯಕ್ಕೂ ಜಗಳ ಆಗ್ತಾ ಇತ್ತು. ಆಮೇಲೆ ತುಂಬಾ ಕಿರಿಕಿರಿ ಅನಿಸ್ತಾ ಇತ್ತು, ನಂಗೆ ಹಿಂಸೆ ಅನಿಸ್ತಾ ಇತ್ತು, ಇರಕ್ ಆಗ್ತಾ ಇರ್ಲಿಲ್ಲ, ನಂಗಿದು ಸೆಟ್ ಆಗಲ್ಲ. ಫಸ್ಟ್ ಬೇರೆ ತರ ಇದ್ರು. ಪ್ರೀತಿ ಅಂದ್ರೆ ಪ್ರತಿಯೊಂದಕ್ಕೂ, ಅಂದ್ರೆ ಊಟ ಮಾಡೋ ವಿಚಾರಕ್ಕಾಗಿರ್ಬೋದು, ಅಥವಾ ಎಲ್ಲೋ ಹೊರಗಡೆ ಅಡ್ಡಾಡೋ ವಿಚಾರಕ್ಕಾಗಿರ್ಬೋದು, ಅಥವಾ ಯಾವ್ದೋ ಹಂಗೆ ಕಾರಣ ಇಲ್ದೇನೆ ಸುಮ್ನೆ ಅಂದ್ರೆ ಅವರೇ ಮೇನ್ ಡಾಮಿನೇಟ್ ಮಾಡ್ತಾ ಇದ್ರು ನನ್ಗೆ. ಒಂಥರ ಬೇರೆದ್ರಲ್ಲೆಲ್ಲ ಓಕೆ, ಈ ಊಟದಲ್ಲಿ ಹೆಂಗದು? ಅದು ಗೊತ್ತಿಲ್ಲ, ಅದೇ ಆತರ ಗುರುಜಿ. ಊಟದಲ್ಲಿ ಜಗಳ ಅಂದ್ರೆ ನೀನ್ ಮೊದ್ಲು ಊಟ ಮಾಡು, ನಾನ್ ಮೊದ್ಲು ಅಂತಲ್ಲ, ಅದು ಹೆಂಗೆ? ಇಲ್ಲ ಅಂದ್ರೆ ಸ್ವಲ್ಪ ವೆಜ್ ನಾನ್ ವೆಜ್ ಅಂತ ಜಗಳ ಆಗ್ತಾ ಇತ್ತು. ನಾವು ವೆಜ್ ತಿನ್ನೋರು, ಅವರು ಇಲ್ಲ ನೀನು ಊಟ ಮಾಡ್ಬೇಕು ನಾನ್ ವೆಜ್ ಅಂತ, ಈ ತರ ಸುಮಾರು ಸರಿ ಜಗಳ ಆಗ್ತಾ ಇತ್ತು. ಚೆನ್ನಾಗಿದೆ. ಅದಾದ್ಮೇಲೆ ಬೇರೆ ಬೇರೆ ನಾರ್ಮಲ್ ಹಂಗೆ ಯಾವ್ದೋ ಕಾರಣಕ್ಕಾಗಿನೋ ಅಂದ್ರೆ ತುಂಬಾ ಹಿಂಸೆ ಆಗ್ತಾ ಇತ್ತು ಗುರುಜಿ. ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಯಾವಾಗ ಮಾತಾಡ್ಬೇಕು, ನಂದು ಕ್ಲಾಸಸ್ ಇರುತ್ತೆ, ನನ್ ಸ್ಟ್ರೆಸ್ ಆಗುತ್ತೆ ಅಂತಾನು ಕೇಳ್ತಾ ಇರ್ಲಿಲ್ಲ. ಇಲ್ಲ ಮಾತಾಡ್ಬೇಕು, ಇಲ್ಲ ಮಾತಾಡಿಲ್ಲ ಅಂದ್ರೆ ಬೇರೆ ಏನೋ ಇರ್ಬೋದು, ಅದಕ್ಕಾಗಿ ಮಾತಾಡ್ತಾ ಇಲ್ಲ ನೀನು. ಐ ಮೀನ್ ಅದನ್ನ ನೀವು ಅನುಮಾನ ಅಂತಲೂ ಚಿಕ್ಕದಾಗಿ ಸೌಂಡಿಂಗ್ ಆಗ್ಬೋದು. ಹೌದು ಗುರುಜಿ. ಬಟ್ ನಿಮ್ಮ ಮೆಂಟಲ್ ಸ್ಟೇಟಸ್ ಬಗ್ಗೆ ಅವ್ರಿಗೆ ಕಾಳಜಿ ಇರಲಿಲ್ಲ. ಓಕೆ, ನಾನು ರೆಡಿ ಇದ್ದೀನಿ, ನೀನು ರೆಡಿ ಇರ್ಬೇಕಷ್ಟೇ. ಹೌದು ಗುರುಜಿ. ಓಕೆ, ನೀವು ಯಾವ ಸ್ಥಿತಿಲಿ ಇದ್ದೀರಿ ಅಥವಾ ನಿಮ್ಮಲ್ಲಿ ಏನು ನಡೀತಾ ಇದೆ ಅಥವಾ ಸ್ಪಂದಿಸದೇ ಇರಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಮಾತಾಡುವಷ್ಟು ತಾಳ್ಮೆ ಇರಲಿಲ್ಲ ಅಂತ? ಇಲ್ಲ ಗುರುಜಿ, ಇಲ್ಲ ಅಂದ್ರೆ ನೀನ್ ಯಾಕೆ ಮಾತಾಡ್ತಾ ಇಲ್ಲ, ನೀನ್ ಮಾತಾಡಲ್ಲ ಅಂತಂದ್ರೆ ಆಯ್ತು, ನಾನು ಸ್ಟ್ರೇಟ್ ಆಗಿ ನಿಮ್ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಈ ತರ ಎಲ್ಲ ಆಗಿದೆ, ನಿಮ್ ಮಗಳು ಇವಾಗ ಮದ್ವೆಗದೆಲ್ಲ ಒಪ್ಪಲ್ಲ ಅಂತ ನಾನೆಲ್ಲ ಜಗಳ ಆಡ್ತೀನಿ, ನಿಮ್ ಮನೆಗೆ ಹೋಗ್ತೀನಿ ನಾನು. ಬಟ್ ಮನೆಗೆ ಹೋದ್ರೆ ಅಪ್ಪ ಅಮ್ಮ ಅವರು ತುಂಬಾ ಒಂಥರ, ಅವರು ಇವಾಗ್ಲೂ ಮಾನ ಮರ್ಯಾದೆಗೆಲ್ಲ ಹಂಚ್ಕೊಂಡು ಆತರ ಎಲ್ಲ ಬೇಡ. ಒಂದ್ಸರಿ ಮನೇಲಿ ಗೊತ್ತಾಗಿತ್ತು ವಿಷಯ,
ಗೊತ್ತಾದ್ಮೇಲಿಂದನೂ ಅವಾಗಿಂದ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಗುರುಜಿ. ಅದಾದ್ಮೇಲಿಂದ ಇವಾಗ ನನ್ಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಅದಾದ್ಮೇಲೆ ನಮ್ಗಿದೆಲ್ಲ ಸೆಟ್ ಆಗಲ್ಲ ಅಂತ ನಾನ್ ಬಿಟ್ಬಿಟ್ಟೆ ಗುರುಜಿ. ಅಂದ್ರೆ ಆ ಹುಡುಗನ ಸಂಬಂಧ ಬಿಟ್ಟಿದ್ದು ಬಿಟ್ಬಿಟ್ಟೆ ಗುರುಜಿ. ನಿಮ್ಮ ಮನೆಯವ್ರಿಗೆ ಗೊತ್ತಾಯ್ತಾ? ಗೊತ್ತಾಯ್ತು ಗುರುಜಿ. ಏನಂದ್ರು? ಬೈದ್ರು. ಅದೇ ಈ ತರ ಎಲ್ಲ ಅಂದ್ರೆ ಅವರು ಈ ತರ ಎಲ್ಲ ಮಾಡ್ಬೇಡ, ನಮ್ ಮನೇಲಿ ಇದೆಲ್ಲ ಆಗಲ್ಲ, ಲವ್ ಮ್ಯಾರೇಜ್ಗೆಲ್ಲ ನಾವು ಒಪ್ಪಲ್ಲ, ಬೇಡ, ಬಿಟ್ಬಿಡು, ನಮ್ ಮಾತನ್ ಕೇಳು, ಇಷ್ಟ ದಿನ ನಿಂಗ್ ಬೇಕಾಗಿದ್ ತರ ಎಲ್ಲ ಓದಿಸಿದೀವಿ ಕಷ್ಟಪಟ್ಟು, ಬೇಡ ಬಿಟ್ಬಿಡು, ನಿಂಗ್ ಹಿಂಸೆ ಆಗ್ತಿದ್ರೆ ಬೇಡ, ಇವಾಗ್ಲೇ ಹಿಂಗೆ ಅಂತಂದ್ರೆ ಮದ್ವೆ ಆದ್ಮೇಲೆ ಅದೆಲ್ಲ ಆಗಲ್ಲ, ಆಮೇಲೆ ಅದಕ್ಕೆ ನಾವೆಲ್ಲ ಜವಾಬ್ದಾರಿ. ನಿಮ್ಗೆ ಆತನೊಂದಿಗೆ ಆಗ್ತಾ ಇದ್ದ ಅಸ್ವಾಭಾವಿಕ ಅಥವಾ ಆ ಅನ್ಕಂಫರ್ಟಬಲ್ ಫೀಲ್ ಬಗ್ಗೆ ಮಾತ್ರ ಅವ್ರಿಗೆ ಕಾಳಜಿ ಇತ್ತ ಅಥವಾ ಅದರ್ವೈಸ್ ನೀವು ಮುಂದುವರ್ಸು ಅಂತ ಹೇಳುವಷ್ಟಿದ್ರ ನಿಮ್ಮ ಮನೆಯವರು? ಇಲ್ಲ ಗುರುಜಿ, ಬೇಡ ಅಂತ ಮತ್ತೆ ಇದು ಬೇರೆ ಹೇಳ್ತಿದೀಯಾ ನಿಂಗೆ ಈಗ್ಲೇ ಹಿಂಗ್ ಅನ್ಸ್ತಾ ಇದೆ ಬಿಟ್ಬಿಡು, ಅದಕ್ಕೆ ಅಂದ್ರೆ ಅವ್ರಿಗೊಂದು ಕಾರಣ ಬೇಕಿತ್ತು, ಅದನ್ನ ಹಿಡ್ಕೊಂಡ್ರ ಅಷ್ಟೇ? ಹೌದು ಗುರುಜಿ, ಹೌದು. ಅನ್ಕೊಂಡಿದ್ದೆ. ಇಲ್ಲ ಗುರುಜಿ, ಒಪ್ತಾ ಇರ್ಲಿಲ್ಲ, ಯಾವಾಗ್ಲೂ ಒಪ್ತಾ ಇರ್ಲಿಲ್ಲ ಗುರುಜಿ. ನಾನ್ ಮುಂದೆ ಚೆನ್ನಾಗಿದ್ರೆ ನಾನು ಒಪ್ಸೋಣ, ನಾನ್ ಬಿಟ್ಕೊಡ್ಲೇಬಾರ್ದು ಅಂತ ಇತ್ತು ಗುರುಜಿ. ನಾವೆಲ್ಲ ಆಮೇಲೆ ನಮ್ಗೆಲ್ಲ ಹಿಂಸೆ ಅನಿಸ್ತಾ ಇತ್ತು, ನನ್ಗೆ ಆಗ್ತಾ ಇರ್ಲಿಲ್ಲ. ಆಮೇಲೆ ನಾನು ಅದೇ ಹೇಳ್ತೆ, ನಂದೇನಾದ್ರೂ ತಪ್ಪಿದ್ರೆ ನನ್ಗೆ ಹೇಳು, ಅಥವಾ ನನ್ ಮೊಬೈಲ್ ಚೆಕ್ ಮಾಡ್ತೀಯ ಮಾಡು, ಅಥವಾ ನನ್ ಮೊಬೈಲ್ ಕಾಲ್ ಸ್ಟೇಟ್ಮೆಂಟ್ ಬೇಕಂದ್ರೆ ಕಳಿಸ್ತೀನಿ, ನನ್ಗೆ ಏನ್ ಬೇಕಾದ್ರೂ ನಾನು ಎಲ್ಲದಕ್ಕೂ ರೆಡಿ ಇದ್ದೆ ಗುರುಜಿ. ಬಟ್ ಆತರ ಏನು ಅನುಮಾನ ಪಡ್ತಾ ಇರ್ಲಿಲ್ಲ, ಆತರ ಏನು ಅನುಮಾನ ಇಲ್ಲ. ಬಟ್ ಆದ್ರೆ ನಿನ್ನ ಜೊತೆ ಯಾವಾಗ ಮಾತಾಡ್ಬೇಕು, ಅವೈಲಬಲ್ ಇರ್ಬೇಕು. ಆಮೇಲೆ ಚಿಕ್ಕ ಪುಟ್ಟ ಬೇರೆ ಬೇರೆ ವಿಷಯಕ್ಕೂ ತುಂಬಾ ಜಗಳ, ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಜಗಳ. ನನ್ ಸಂಬಳ ಸ್ಟಾರ್ಟ್ ಆದ್ರೆ ಎವ್ರಿ ಮಂತ್ ಬಂದ್ರೆ ಕೊಡ್ಬೇಕು, ಜಾಸ್ತಿನೇ ಕೊಡ್ಬೇಕು. ನಾನು ಆಯ್ತು ನಾವು ಒಂದಿರ್ತೀವಲ್ವಾ ಅಂತ ನಾನು ಕೊಡ್ತಾ ಇದ್ದೆ ಗುರುಜಿ. ನಿನ್ ಸಂಬಳ ಅವ್ರಿಗೆ ಕೊಡ್ತಿದ್ದ? ಕೊಡ್ತೀನಿ, ಮನೆಗೂ ಕೊಟ್ಟು ನಂದು ನೋಡ್ಕೊಂಡು ಅವ್ರಿಗೂ ಕೊಡ್ತಾ ಇದ್ದೆ. ಅವರು ಯಾವಾಗಾದ್ರೂ ಒಮ್ಮೆ ರಿಟರ್ನ್ ಆಯ್ತಮ್ಮ ನೀನ್ ಇಟ್ಕೊ ಅಂತ ಸ್ವಲ್ಪ ರಿಟರ್ನ್ ಮಾಡ್ತಾ ಇದ್ರು ಗುರುಜಿ. ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಅಪ್ಪ ಒಂದ್ ಸ್ವಲ್ಪ ಏನಾದ್ರು ಪಿಜಿಗೆ ಅದೇನಾದ್ರು ಲೇಟ್ ಆಗಿ ಕೊಟ್ರೆ ಅವ್ರು ಯಾವಾಗಾದ್ರೂ ಒಮ್ಮೆ ಕೊಡ್ತಾ ಇದ್ರು. ಅದನ್ನ ಮತ್ತೆ ನಾನು ರಿಟರ್ನ್ ಯಾವಾಗ ಕೊಡ್ತಾರೆ ಅವಾಗ ರಿಟರ್ನ್ ಕೊಟ್ಟೇ ಇದ್ದೀನಿ ಗುರುಜಿ. ಈ ಪ್ರೀತಿ ಶುರುವಾದ ವೇಳೆಯಲ್ಲಿ ನಿಮ್ಮ ವಯಸ್ಸು ಎಷ್ಟು? 23 ಗುರುಜಿ. ಆ ಹುಡುಗನಿಗೆ? ಅವ್ರಿಗೆ 25. ಆಯಿತು. ಸೊ ಈ ಎಲ್ಲ ವಿಚಾರಗಳು ನಿಮಗೆ ತುಂಬ ವಿರೋಧಾಭಾಸ ಅನ್ನಿಸ್ತಾ ಇದೆ. ಯಾಕೋ ಇದು ಸೆಟ್ ಆಗಲ್ಲ, ಯಾಕೋ ಮೈಂಡ್ ಸೆಟ್ಗಳು ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಇದನ್ನು ಬಿಡೋಣ ಅಂತ ನಿರ್ಧರಿಸಿದಾಗ ಆ ಪ್ರೋಸೆಸ್ ಅಷ್ಟು ಈಸಿ ಇತ್ತ ನಿಮಗೆ? ಇಲ್ಲ ಗುರುಜಿ, ತುಂಬಾ ಕಷ್ಟ ಇತ್ತು ಗುರುಜಿ. 1.5 ವರ್ಷಗಳ ಕಾಲ ನಾನು ಪ್ರಯತ್ನ ಪಟ್ಟಿದ್ದೀನಿ ಬಿಡ್ಲೇಬೇಕು ಅಂತ. ತುಂಬಾ ಹಿಂಸೆ ಪಟ್ಕೊಂಡು. ನೀವು ಬಿಡ್ತಾ ಇರೋದ್ರ ಬಗ್ಗೆ ಅವ್ರಿಗೆ ನೀವು ಸೂಚನೆ ಕೊಡ್ತಾ ಇದ್ರೆ ಅಥವಾ ಡೈರೆಕ್ಟ್ ಇಲ್ಲ ಕೊಡ್ತಾ ಇದ್ದೆ ಗುರುಜಿ. ನಾನು 1.5 ವರ್ಷದಿಂದನೂ ಜಗಳ ಆಗ್ತಾ ಇತ್ತು. ನೀನ್ ಯಾಕೆ ಬಿಡ್ತೀಯ, ಅಲ್ಲ ಅದ್ ಈ ತರ ಸೆಟ್ ಆಗಲ್ಲ ಆದ್ರೂ ಆಗ್ಲಿ, ಅವಾಗವಾಗ ಜಗಳ ಇರ್ಬೇಕು ಅಂದ್ರೆ ಪ್ರೀತಿ ಹೆಚ್ಚಾಗುತ್ತೆ, ಅದಕ್ಕೆ ಹಂಗೆ ಹೇಳೋದು. ಹಾ ಗುರುಜಿ, ಇರ್ಬೇಕು ಅಂತ. ನನಗ್ ತುಂಬಾ ಹಿಂಸೆ ಆಗಿ 1.5 ವರ್ಷದಿಂದ ನಾನು ಕಾದು ನಂಗೆ ಸಾಕಾಗಿ ನನ್ಗ್ ಆಗಲ್ಲ ಅಂತ ನಾನು ಬಿಟ್ಬಿಟ್ಟೆ ಗುರುಜಿ. ಬಿಟ್ಮೇಲೆ ಆಮೇಲೆ ಇವಾಗಿದ್ರೆ ಮತ್ತೆ ಇವಾಗ್ಲೂ ತುಂಬಾ ತೊಂದ್ರೆ ಕೊಡ್ತಾ ಇದ್ದಾರೆ. ಅಂದ್ರೆ ನೀನ್ ಹೆಂಗೆ ನೀನ್ ಯಾಕೆ ಬಿಟ್ಟೆ ನನ್ ಬಿಟ್ಟಿಯಲ್ಲ, ನನಗೆ ದುಡ್ಡು ಬೇಕು. ಹೌದು ಗುರುಜಿ. ಬಟ್ ನೀವು ಬಿಟ್ಟಿರೋದ್ರ ಬಗ್ಗೆ ನಿಮ್ಮ ಮನೆಯವ್ರಿಗೆ ಗೊತ್ತಾ? ಗೊತ್ತು ಗುರುಜಿ, ಬಿಟ್ಟಿದ್ದಾರೆ, ಇವಾಗ ಏನು ಇಲ್ಲ ಅಂತ ಗೊತ್ತು. ಈಗ ನೀವು ಮನೆಯವ್ರ ಜೊತೆ ಇರೋದಾ ಸಪರೇಟ್ ಇರೋದಾ? ಇಲ್ಲ, ನಾನ್ ಸಪರೇಟ್ ಆಗಿರ್ತೀನಿ ಗುರುಜಿ, ಬೆಂಗಳೂರಲ್ಲಿದ್ದೀನಿ. ಅಂದ್ರೆ ವರ್ಕ್ ಅಥವಾ ಕೆಲಸದ ಕಾರಣಕ್ಕೆ? ಹೌದು ಗುರುಜಿ. ಈತ ನಿಮ್ ಸಂಪರ್ಕದಲ್ಲಿ ಇನ್ನೂ ಇದಾನ? ಇನ್ನೂ ಇದ್ದಾನೆ ಗುರುಜಿ. ಬೇರೆ ರೂಪದಲ್ಲ ಅಥವಾ ಪ್ರೇಮಿಯಾಗಿನೇ? ಇಲ್ಲ ಗುರುಜಿ, ಪ್ರೇಮಿಯಾಗೇನಿಲ್ಲ, ದುಡ್ಡು ಬೇಕು ಇವಾಗ ಅಷ್ಟೇ. ಅರ್ಥಾತ್ ನೀವು ಹಾಗೆ ಆತನಿಂದ ಹೆದರಿಸಲ್ಪಡುವ ಯಾವ ವಿಚಾರ ಅವನ ಬಳಿ ಇದ್ದಾವೆ? ಇಲ್ಲ ಗುರುಜಿ, ಆತರ ಯಾವ್ದು ಇಲ್ಲ ಗುರುಜಿ. ಅದ್ರ ಬಗ್ಗೆ ಭಯ ಯಾಕೆ? ಆದ್ರೆ ಗುರುಜಿ, ಇಲ್ಲ ನನ್ ಕೊಡ್ಬೇಕಂದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಯಾವ್ದು ಫೋಟೋಸ್ ಆತರ ಏನು ಇಲ್ಲ ಗುರುಜಿ. ಅದೊಂದು ಕಾನ್ಫಿಡೆನ್ಸ್ ಇದೆ, ಆತರ ಯಾವ್ದು ಇಲ್ಲ. ಮುಂದುವರೆದಿದ್ರ ಪ್ರೀತಿ ಸಮಯದಲ್ಲಿ? ಹೌದು ಗುರುಜಿ. ಆದ್ರೆ ಆ ತರದ್ ಯಾವ್ದು ಏನು ಪ್ರೂಫ್ ಇಲ್ಲ ಗುರುಜಿ, ಯಾವ ತರದ್ದು ಇಲ್ಲ. ಓಕೆ ಫೈನ್, ಡಿಜಿಟಲಿ ಅಥವಾ ತೋರಿಸ್ಲಿಕ್ಕೋ ಎದುರಿಸ್ಲಿಕ್ಕೋ ಏನೂ ಇಲ್ಲ ಅನ್ನೋದಾದ್ರೆ ಆತ್ಮಸಾಕ್ಷಿ ಫೋಟೋ ಹಂಗೆ ಇದೆಯಲ್ಲ? ಹೌದು ಗುರುಜಿ, ಕಾಡುತ್ತೆ ಗುರುಜಿ. ಯಾಕವತ್ತ ಆ ತರದ್ದು ಹೆಜ್ಜೆ ಇಟ್ಟೆ? ನಂಬಿಕೆನಾ? ಹೌದು ಗುರುಜಿ, ಬಿಟ್ಕೊಡ್ಲೇಬಾರ್ದು.
ಇರ್ಲೇಬೇಕು, ಮನೇಲಿ ಒಪ್ಪಿಸ್ಲೇಬೇಕು ಅಂತ. ಬಟ್ ಆಮೇಲೆ ಮುಖ ಗೊತ್ತಾಗಿದ್ದು ಆಮೇಲೆ ಗೊತ್ತಾಯ್ತು ಗುರುಜಿ. ನಾನು ಒಂದೆರಡು ಫಿಸಿಕಲಿ ವರ್ಷ ನೀವು ಹಾಗೆ ಇವಾಗ್ಲೇನೆ ಮುಂದುವರಿಯುವಷ್ಟು ಯಾವ ನಂಬಿಕೆಗಳಿರ್ತವೆ ಅವ್ರ ಬಗ್ಗೆ? ಅಂದರೆ ಮನೆಯವ್ರು ಒಪ್ಪಿರಲ್ಲ, ಅಥವಾ ಇನ್ನೂ ನಿಮಗೆ ಏನು ಎತ್ತ ಗೊತ್ತಿರಲ್ಲ, ಒಂದು ಜಾಬ್ ಇರಲ್ಲ, ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಅದು ಅವ್ರ ಮನೆಯವ್ರಿಗೆ ಗೊತ್ತಿರಲ್ಲ, ಯಾರೂ ಒಪ್ಪಿರಲ್ಲ. ಯಾವ ಧೈರ್ಯ ಇರುತ್ತೆ ಆ್ಯಕ್ಚುಲಿ ಅದನ್ನು ಹಾಗೆ ಮುಂದುವರಿಲಿಕ್ಕೆ ಕಾರಣ ಏನಿರುತ್ತೆ ನಿಮಗೆ? ಸುಮ್ಮನೆ ಕೇಳಿದೆ. ಅಂದರೆ ಅದೇ ನಮ್ಮ ಪ್ರೀತಿ ಇನ್ನೂ ಬಲವಾಗುತ್ತೆ ಅನ್ನೋದು ಇರುತ್ತಾ ಥಾಟ್ಸ್ ಆ ಸಮಯದಲ್ಲಿ ನಿಮಗೆ? ಹೌದು ಗುರುಜಿ. ಅಂದ್ರೆ ನಾವು ಬಿಟ್ಕೊಡ್ಲೇಬಾರ್ದು, ಇರ್ಬೇಕು. ಬಿಟ್ಟು ಹೊಡೆದೇ ಇರೋದಕ್ಕೂ ಅಲ್ಲಿ ಹೋಗಿ ಮಲಗೋದಕ್ಕೆ ಏನೋ ಸಂಬಂಧ? ಹೌದು ಅಂದರೆ ಗುರೂಜಿ. ನಾನು ಅಲ್ಲಿ ಮಲಗಿದ್ರೆ ಬಿಟ್ಕೊಡಲ್ಲ ಅಂತನಾ? ಐ ಮೀನ್ ಆತ ಬಿಟ್ಟು ಹೋಗ್ಲಿಕ್ಕಿಲ್ಲ ಅಂತನಾ? ಅದು ಒಂದ್ ಕಾರಣ. ಹೌದು ಗುರುಜಿ. ಭಯಂಕರ. ಓಕೆ, ಬಟ್ ಇವತ್ತಿಗೆ ಪಶ್ಚಾತ್ತಾಪ ಇದೆ. ಹೌದು, ತುಂಬಾ ಇದೆ ಗುರುಜಿ. ಅವ್ರಿಗಿದೆಯಾ? ಅವ್ರಿಗೂ ಇದೆ ಗುರುಜಿ. ಅಂದರೆ ಅವತ್ತಿಗೆ ಹಂಗಾಯಿತು, ಮತ್ತೆ ನಾನು ಅದಾದ್ಮೇಲೆ ಆಕೆಗೆ ತುಂಬ ನೋವು ಕೊಟ್ಟೆ ಅಂತಲ್ಲ, ಅಥವಾ? ಇಲ್ಲ ಆ ತರ ಅವ್ರದ್ದು ಮನಸ್ಥಿತಿ ಸತ್ಯಕ್ಕ ಗೊತ್ತಿಲ್ಲ ಗುರುಜಿ. ಬಟ್ ಅವ್ರದ್ದು ಇವಾಗಿರೋದು ದುಡ್ಡು ಬೇಕು ಅಷ್ಟೇ, ಅದನ್ ಬಿಟ್ರೆ ಬೇರೆ ಏನು ಇಲ್ಲ. ದುಡ್ಡು ಕೊಟ್ರಾ? ಎಲ್ಲಿ ಕೊಡಕ್ಕಾಗತ್ತೆ ಗುರುಜಿ? ನಾನ್ ಅದೇ ಅಂದೆ, ನಾನು ಅಷ್ಟೇನಾದ್ರೂ ಇಸ್ಕೊಂಡಿದ್ದೆ. ಹೌದು, ನಾನೇನಾದ್ರೂ ಕಾಸ್ಟ್ಲಿ ಗಿಫ್ಟ್ಸ್ ಇಸ್ಕೊಂಡಿದ್ದೆ, ನಾನೇನಾದ್ರೂ ಅವ್ರದ್ದು ಹಾಳು ಮಾಡಿದೀನ ಅಂದ್ರೆ ನನ್ಗೊಂದೊಂದು ಹೌದು ನಾನು ಕೊಡ್ತೀನಿ. ಬಟ್ ನಾನು ಏನು ಸುಮ್ನೆ ನಾರ್ಮಲ್ ಕ್ಲೋಸ್ ಆಗಿದ್ದಾಗ ಊಟ ತಿಂದಿದ್ದು, ಏನಾದ್ರೂ ಬಟ್ಟೆ ಕೊಡ್ಸಿದ್ದು, ಅಥವಾ ನಾನು ಅದಕ್ಕೆ ರಿಟರ್ನ್ ಆಗಿ ಕೊಟ್ಟಿದ್ದೀನಿ ಗುರುಜಿ. ಯಾವಾಗ ಕೊಡ್ತಾರ? ನಾನು ವರ್ಕ್ ಮಾಡ್ತಾ, ನಾವು 1.5 ವರ್ಷ ಆಯ್ತು ಕೆಲಸ ಮಾಡ್ತಾ, ನಾನು ಯಾವಾಗ್ಲೂ ಕೊಡ್ತಾನೆ ಬಂದಿದ್ದೀನಿ. ಬಟ್ ಇವಾಗ್ಲೂ ಇಲ್ಲ, ನೀನ್ ಕೊಡ್ತಾ ಇದ್ರೆ ನಿಮ್ ಮನೆಗೆ ಹೋಗೆಲ್ಲ ನಾನು ಗಲಾಟೆ ಮಾಡ್ತೀನಿ, ನನಗ್ ದುಡ್ಡು ಬೇಕು. ಅಲ್ಲಿ ಮನೇಲಿ ಅವ್ರ ಮನೇಲಿ ಹೋದ್ರೆ ಅವರು ಫುಲ್ ಟೆನ್ಷನ್ ಆಗಿ, ಇಲ್ಲ ನಮ್ಮ ಮನೆಗೆ ನಮ್ಮ ಮತ್ತೆ ಮಾನ ಮರ್ಯಾದೆ ಹೋಗುತ್ತೆ, ಏನಾಗುತ್ತೆ? ಅವರೆಲ್ಲ ಭಯ ಪಡ್ತಿದ್ದಾರೆ ಗುರುಜಿ. ಏನ್ ಮಾಡ್ಬೇಕು ಅಂತ ಯಾರು ಭಯ ಗೊತ್ತಾಗ್ತಾ ಇಲ್ಲ. ಪಡ್ತಿದ್ದಾರೆ? ಅಪ್ಪ ಅಮ್ಮ ಅವರು ಭಯ ಪಡ್ತಾರೆ. ಅಂದ್ರೆ ಏನಂತ? ಮತ್ತೆ ಇವ್ರೇನಾದ್ರೂ ಬಂದು ಜಗಳ, ಅದೆಲ್ಲ ಮನೆಗೆಲ್ಲ ಬಂದು ಜಗಳ ತೆಗೆದ್ರೆ ಹೆಂಗೆ? ಈಗ ದುಡ್ಡು ಕೊಡು ಅಂತಿದ್ದಾರೆ, ಅದು ಮನೆಗೆ ಯಾರಿಗೂ ವಿಷಯ ಗೊತ್ತಿಲ್ಲ ಗುರುಜಿ. ತುಂಬಾ ಹಿಂಸೆ ಆಗ್ತಿದೆ. ಬಟ್ ಇದು ಕಂಪ್ಲೀಟ್ಲಿ ಇದು ಬ್ರೇಕಪ್ ಅಥವಾ ಇನ್ನೂ ಪೆಂಡಿಂಗ್ ಅಲ್ಲಿ ಇರೋದು? ಇಲ್ಲ ಗುರುಜಿ, ಬ್ರೇಕಪ್ನೇ ಆಗಿದೆ. ಅದಾದ್ಮೇಲೆ ನಾನ್ ಬಿಡ್ಬೇಕು ಅಂತಂದ್ರೆ ನನ್ಗೆ ದುಡ್ಡು ಕೊಡ್ಬೇಕು ಅಂದ್ರೆ ನಾನು ಬಿಡ್ತೀನಿ ಅಷ್ಟೇ. ಅಂದ್ರೆ ಎಷ್ಟು ಕೊಡ್ಬೇಕು ಅಂತ? ಲಕ್ಷಗಟ್ಲೆ ಕೇಳ್ತಿದ್ದಾರೆ ಗುರುಜಿ. ಮತ್ತೆ ಈಗ ಅವ್ರು ಹೋಗಿ ಅಲ್ಲಿ ಗಲಾಟೆ ಮಾಡ್ಬಿಡ್ತಾನೆ ಅಂತ ಕೊಡ್ತೀಯ ನೀನು? ಆ ಪರಿಸ್ಥಿತಿ ಅಂದ್ರೆ ಇವಾಗ ಅಪ್ಪ ಅಮ್ಮನ್ಗೆ ಏನು ಆಗ್ಬಾರ್ದು, ಏನು ಇದು ಆಗ್ಬಾರ್ದು. ಹೌದು ಗುರುಜಿ, ನಾನು ಪ್ರೀತಿ ಮಾಡಿ ತಪ್ಪಾಗಿದೆ, ಮುಂದುವರೆದ ತಪ್ಪಾಗಿದೆ. ಇವಾಗ ಅದ್ ನಾನೇ ಸರಿ ಮಾಡ್ಕೋಬೇಕು. ಕಾಡಿಸ್ತಿದ್ದಾರೆ, ಅಷ್ಟು ತುಂಬಾ ಹಿಂಸೆ ಕೊಡ್ತಿದ್ದಾರೆ ಅಂತಂದ್ರೆ ನನಗ್ ಬೇರೆ ಏನು ಆಪ್ಷನ್ ಇಲ್ಲ. ಆದ್ರೆ ಅಷ್ಟು ದುಡ್ಡೆಲ್ಲ ಎಲ್ಲಿಂದ ಕೊಡ್ಬೇಕು ಅಲ್ಲ ಗುರುಜಿ? ಆಯ್ತವ, ಒಂದ್ಸಲಿ ಕೊಟ್ಟಾದ್ಮೇಲೆ ಮತ್ತೆ ಕೇಳಲ್ಲ, ಮತ್ತೆ ಹಿಂಸೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಹೌದು ಗುರುಜಿ. ನೋ ಕೊಡುವ ರೂಢಿ ಅಥವಾ ಅಂಥದ್ದೊಂದು ಚಿಕ್ಕ ರೂಢಿಯನ್ನು ನೀನು ಮಾಡಿಸ್ತೆ ಅಂದರೆ ಅದು ಯಾವುದೋ ಒಂದು ದುರಂತದ ಆರಂಭವಾಗುತ್ತೆ, ಹಾಗೂ ಅದು ಯಾವುದೇ ಸಂಬಂಧದ ಅಂತ್ಯವಲ್ಲ. ಹೌದು ಗುರುಜಿ. ಇದರ ಬಗ್ಗೆ ನಿನಗಿದೆ ಸ್ಪಷ್ಟತೆ ಇರಲಿ. ಹೌದು, ಎಲ್ಲ ಜಗತ್ತಲ್ಲಿ ನಡೆಯುವಂತೆ ಕೆಲವೊಂದು ಗೊಂದಲಗಳು, ಕೆಲವೊಂದು ತಪ್ಪು ಹೆಜ್ಜೆಗಳು ಆಗಿರ್ಬೋದು. ಅಂದ ಮಾತ್ರಕ್ಕೆ ನೀನು ಮನೆ ಹಾಳು ಮಾಡಿ, ಹಂಗೆ ನೋಡಿದ್ರೆ ನಾನು ಕೇಳಿರೋ ಕತೆಗಳಲ್ಲಿ ಎಷ್ಟೋ ಹುಡುಗಿದಿರು ಆ ಹುಡುಗರನ್ನ ಏನು ಬರ್ಬಾದ್ ಮಾಡಿ ಅವರ ಆಸ್ತಿ ಬರೆಸ್ಕೊಂಡು, ಅಥವಾ ಆ ಹುಡುಗನ್ನ ಬೀದಿಗೆ ತಂದು ಕೂರಿಸಿ ಎಲ್ಲ ಕಿತ್ಕೊಂಡು ಇನ್ನೊಬ್ಬನಿಂದ ಯಾವನಿಂದಲೂ ಹೋಗಿರೋ ಎಷ್ಟೋ ಕತೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದ್ದಾವೆ. ಅಂಥದ್ರಲ್ಲಿ ನೀನು ಕಳ್ಕೊಂಡು, ನೀನು ನಿನ್ನ ದೇಹ ಮನಸ್ಸುಗಳನ್ನು ಒಪ್ಪಿಸಿ ನಂಬಿಕೆ ಇಟ್ಟು ನೀನೆಲ್ಲ ನಷ್ಟ ಮಾಡ್ಕೊಂಡು ಕೂತಿದೆಯೇ ಹೊರತು ಅಂಥದ್ರಲ್ಲಿ ನೀನು ಕೊಡುವಂತಹ ಅಥವಾ ಅವರಿಗೆ ಅನ್ಯಾಯ ಮಾಡಿದ್ದೀನಿ ಅದನ್ನು ತುಂಬು ಕೊಡ್ತೀನಿ ಅನ್ನುವಂಥ ಯಾವ ಅನ್ಯಾಯವೂ ನಿಮ್ಮಿಂದ ನಡೆದಿಲ್ಲ. ಸೊ ನನಗನ್ಸುತ್ತೆ ಈ ವಿಚಾರದಲ್ಲಿ ಅವ್ರಿಗೆ ಒಂದು ಹೆಣ್ಮಗಳಾಗಿ ಈ ಸಮಾಜದಲ್ಲಿ ಯಾವ ವಿಚಾರಗಳನ್ನ ಇಟ್ಟುಕೊಂಡು ನಿನ್ನನ್ನು ಎದುರಿಸ್ಬೋದು, ಆ ಕಾರಣದಿಂದ ದುಡ್ಡು ಕೀಳಬಹುದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಅದು ಕೇವಲ ಒಂದು ಹೆದರಿಸುವ ಭಾಗವಾಗಿರುತ್ತೆ. ಬಟ್ ಯಾವಾಗ ನೀನು ಅದಕ್ಕೆ ಬಗ್ತೀಯ ಅಂತ ಗೊತ್ತಾಗುತ್ತೆ, ಅದಿನ್ನು ದೈತ್ಯವಾಗುತ್ತದು. ಅದು ಏನಾದರೂ ಆಗಲಿ.
ನಾನು ಕಡೆಗೆ ತಡೆಯಪ್ಪ ಮರ್ಯಾದೆ ಹೋಗುತ್ತೆ, ನಾಳೆ ನಮ್ಗೆ ಯಾರು ಗಂಡು ಕೊಡಲ್ಲ, ನನಗೆ ಯಾರು ಸಿಗಲ್ಲ, ನನ್ನ ಬದುಕೆ ಪರವಾಗಿಲ್ಲ, ನಾನು ಹಿಂಗೆ ದುಡಿದು ಹಿಂಗೆ ಜೀವನ ಮಾಡಿ ಹಿಂಗೆ ಅಪ್ಪ ಅಮ್ಮನ ಸಾಕಿ ಹಿಂಗೆ ಸಾಲ ಮರದ ತಿಮ್ಮಕ್ಕ ಅವರ ಹಾಗೆ ಲೋಕಕ್ಕೆ ಕಲ್ಯಾಣವಾಗೋ ಥರ ಬದುಕಿಬಿಡ್ತೀನಿ ಹೊರತು ನಾನು ನಾಳೆ ನನ್ನ ಬದುಕಿಗೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂದುಕೊಂಡು ಈ ಅಧರ್ಮಕ್ಕೆ ನಾನು ಈಗ ಸಪೋರ್ಟ್ ಕೊಡ್ತಾ ಹೋದರೆ ಅಥವಾ ಅವರ ಇಚ್ಛೆಯಂತೆ ನೀನು ಕುಣಿತಾ ಹೋದರೆ ಜೀವನ ಪೂರ್ತಿ ನಿನಗೆ ಹೀಗೆ ಹೀಗೆ ಹೀಗೇನೆ ನಿನ್ನನ್ನು ಬರಿದು ಮಾಡಿ ನಿನ್ನನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು, ಅದು ಇಲ್ಲಿ ಅಂತಲ್ಲ, ಹೀಗೆ ನೀನು ಶರಣಾಗುವ ಕಾರಣವಿಲ್ಲದೆ ಅದಕ್ಕೆ ಅಧರ್ಮಗಳಿಗೆಲ್ಲ ಸೊಪ್ಪಾಕುವ ಬುದ್ಧಿ ಕಾಲಕ್ಕೂ ನಿನ್ನನ್ನು ಅಲ್ಲಲ್ಲಿ ಬಗ್ಗಿಸ್ತಾನೆ ಇರುತ್ತೆ. ಆ ಮೈಂಡ್ ಸೆಟ್ಟಿಂದ ನಾನು ಹೊರಗಡೆ ಬರಬೇಕು. ಹುಡುಗನ ಸಮಸ್ಯೆ ಅಂತಲ್ಲ, ಇಂಥದ್ದೆಲ್ಲ ಬಂದಾಗ ಅದಕ್ಕೇನು ಅವತ್ತಿಗೆಲ್ಲ ಹೆಣ್ಮಕ್ಳನ್ನ ಯಾಕಷ್ಟು ಅದ್ಬಸ್ತಲ್ಲಿ ಇಡ್ತಾ ಇದ್ರು, ಯಾಕೆ ಅವರನ್ನು ಅಷ್ಟು ಇವತ್ತಿಗಾದರೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಅಫ್ಕೋರ್ಸ್ ಎಲ್ಲದಕ್ಕೂ ಅವರು ಅರ್ಹರಿದ್ದಾರೆ, ಅವರು ಸಾಧನೆ ಮಾಡಬೇಕು, ಅವರು ಹೊರಗಡೆ ಬರಬೇಕು, ಅವರು ದುಡಿಬೇಕು. ಆದರೆ ನಮ್ಮ ಶಾಸ್ತ್ರಗಳು ಹೇಳ್ತವೆ, ಒಂದು ಹೆಣ್ಣು 48 ಗಂಡಸರಿಗಷ್ಟು ಸಮಾನ, ಅವಳಿಗೆ ಅಷ್ಟು ಶಕ್ತಿ ಇರುತ್ತೆ. ಅವಳನ್ನು ಅಲ್ಲಲ್ಲಿ ಒಂಚೂರು ಕಟ್ಟಿ ಹಾಕದೆ ಹೋದರೆ ಹಾಳಾಗ್ಬಿಡುತ್ತೆ. ಹೌದು ಗುರುಜಿ. ನೀವು ಸುಮ್ಮನೆ ಗಮನಿಸಿ ನೋಡಿ, ಅವಳಿಗೆ ಭಯಂಕರ ಶಕ್ತಿ ಉಂಟು. ಹಾಗೂ 48 ಗಂಡಸರಿಗೆ ಒಂದು ಹೆಂಗಸು ಸಮಾನ. ಅವಳನ್ನು ಬಾಲ್ಯದಿಂದಲೇ ಒಂಚೂರು ಹಾಗೆ ಕಟ್ಟಿ ಅವಳು ಒಂಚೂರು ಇಷ್ಟಕ್ಕೆ ಬಂದು ನಿಲ್ತಿರ್ತಾಳೆ. ಇನ್ನು ನೀವು ಸಂಪೂರ್ಣ ಯಾರು ಹೇಳಲ್ಲ ಕೇಳಲ್ಲ ಅಂದ್ರೆ ಮೂಗು ಚುಚ್ಚೋದ್ರಿಂದ ಹಿಡಿದು ಕಾಲಣಿಗೆ ಹಾಕೋದ್ರಿಂದ ಹಿಡಿದು ತಾಳಿ ಹಾಕೋದ್ರಿಂದ ಹಿಡಿದು ಬಳೆ ಹಾಕೋದ್ರಿಂದ ಹಿಡಿದು ಕುಂಕುಮ ಹಾಕೋದ್ರಿಂದ ಹಿಡಿದು ಅವಳನ್ನು ಒಂಚೂರು ಹಿಂಗೆ ಇರಬೇಕು ಅಂತ ಕಟ್ಟುಪಾಡು ಇವೆಲ್ಲ ಮಾಡಿನೇ ಇಷ್ಟ ಆಗಿದೆ ಅಂದ್ರೆ ಏನೂ ಇಲ್ಲ ಅಂದ್ರೆ ಕತೆ ಅಂತ. 1 ವರ್ಷ ಆಯ್ತು ಗುರುಜಿ, ತುಂಬಾ ಕಷ್ಟಪಡ್ತಾ ಇದ್ದೇನೆ, ತುಂಬಾ ಹಿಂಸೆ ಆಗ್ತದೆ. ಹೌದು, ನಾನೇನು ಹೇಳ್ತಾ ಇದ್ದೀನಿ, ಇವತ್ತಿನ ಈ ತುಂಬ ಕಷ್ಟ, ತುಂಬ ವ್ಯತೆ, ತುಂಬ ಅಂತ ಏನೇನು ಹೇಳ್ತಿದ್ಯಾ, ಇದೆಲ್ಲ ಓನ್ಲಿ ಡನ್ ಬೈ ಯು ಓನ್ಲಿ. ಹೌದು ಗುರುಜಿ. ಅವತ್ತಿಗೆ ನೀನು ಏನು ಕಾಲೇಜಿಗೆ ಇವತ್ತು ನೋಡು, ನಿನ್ನ ತಂದೆ ತಾಯಿಗಳು ಎಷ್ಟೋ ಹೆಣ್ಮಕ್ಳನ್ನ ಮಸ್ಲಿಂದ ಆಚೆ ಕಳಿಸಲ್ಲವ. ಇವೆಲ್ಲ ನಡೀತಿರೋದು ನೋಡಿ ಎಲ್ಲಿ ನಮ್ಮ ಮನೆ ಮರ್ಯಾದೆ ಹಾಳು ಮಾಡಿಬಿಡ್ತಾಳೆ. ನೀನು ಆಯಿತು 10ನೇ ಕ್ಲಾಸ್ ಓದಿದ್ದು PUC ಓದಿದ್ದಾಯಿತು, ಮದುವೆ ಮಾಡಿ ಕಳಿಸೋವರೆಗೂ ಹೊರಗಡೆ ಕಾಲಿಡಂಗಿಲ್ಲ. ಯಾಕೆ ಹೊರಗಡೆ ನಡೀತಿರೋದು ನೋಡಿ ನಮ್ಮ ಮನೆ ಹೆಣ್ಮಗಳು ಹಂಗೆ ಮಾಡಿಬಿಡ್ತಾಳೆ ಅನ್ನೋ ಭಯದಲ್ಲಿ ಎಷ್ಟೋ ಹೆಣ್ಮಕ್ಳನ್ನ ಆಚೆನೇ ಕಳಿಸಲ್ಲ. ಇವನ್ ಓದಿಸೋ ಮಾತಿರಲಿ, ಒಂದು ಚಿಕ್ಕ ಸ್ವಾತಂತ್ರ್ಯವನ್ನು ಕೊಡಲ್ಲ. ಅಂಥದ್ರಲ್ಲಿ ನಂಬಿ ಆಚೆ ಕಳಿಸಿದ್ದಾಗ ನಾನೊಬ್ಬನ ಪ್ರೀತಿ ಮಾಡ್ತೀನಿ, ಹೋಗಿ ಮಲಗುತ್ತೀನಿ ಅಂದಾಗ ನನಗನ್ಸುತ್ತೆ ನೀನು ಅಳಬೇಕಾಗಿರೋದು ಈ ಕಾರಣಕ್ಕಲ್ಲ, ಅಪ್ಪ ಅಮ್ಮನಿಗೆ ಮಾಡಿರೋ ದ್ರೋಹ ಆಯ್ಕೊಂಡು ಇವತ್ತು ಚೆಕ್ತಾ ಇದ್ದಾವೆ. ಕರ್ಮಗಳು ಹೀಗೆ ಉಲ್ಟಾ ಕೊಡ್ತಿದ್ದಾವ ಅಷ್ಟೇ. ಇರ್ಲಿ, ನಾನೇನು ಹೇಳ್ತೀನಿ, ಇವತ್ತಿಗೆ ನಿನ್ನ ಮಾತು ಕೇಳಿದಾಗ ನನಗನ್ಸೋದು, ಅವತ್ತು ವಯೋಸಹಜವಾಗಿ ನಿಮ್ಮೆಲ್ಲ ಭಾವನೆಗಳು ಬಂದಿದ್ದಾವೆ, ನೀವು ಹಂಚಿಕೊಂಡಿದ್ದೀರಿ, ನಂಬಿದ್ದೀರಿ. ನಂಬಿಕೆ ಅಷ್ಟು ಪವಿತ್ರವಾದದ್ದು. ಬಟ್ ಅದನ್ನು ಇಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಥವಾ ಇಷ್ಟು ಒಳಗೊಂದು ಹೊರಗೊಂದು ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ನಾನು ಬರೆಯೋಕ್ಕೂ ಹೋಗಬಾರ್ದು. ಓದಿದ್ರೆ ಮಾತ್ರ ಎಕ್ಸಾಮ್ ಬರೀಬೇಕು. ನನಗೇನು ಗೊತ್ತಿಲ್ಲ ಅನ್ನೋದಾದ್ರೆ ನೀನು ಬರೆಯೋಕೆ ಹೋಗಿದ್ದೆ ಯಾಕೆ? ನೀನೇನು ರೀಡ್ ಮಾಡದೆ ಎಕ್ಸಾಮ್ ಕೂತಿದ್ದೆ ಅಲ್ವಾ ನೀನು? ಹೌದು ಗುರುಜಿ. ಇವತ್ತಿಗೆ ನಿನಗೆ ಎಲ್ಲ ಉತ್ತರಗಳು ಗೊತ್ತಾಗ್ತಿದ್ದಾವೆ. ಯಾವಾಗ ಎಕ್ಸಾಮ್ ಬರೆದು ಆಚೆ ಬಂದಾದ್ಮೇಲೆ ಅಯ್ಯೋ ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು, ಬಟ್ ಅಲ್ಲಿ ಪತ್ರಿಕೆ ಕೊಟ್ಟು ವಾಪಸ್ ಬಂದ್ಬಿಟ್ಟಿದೀಯಾ? ಹಂಗಾಗಿದೆ ಕತೆ. ಇವಾಗೆಲ್ಲ ನೆನಪಾಯ್ತಿದ್ದಾವೆ, ಬಟ್ ಆನ್ಸರ್ ಪೇಪರ್ ಕೈಲಿಲ್ಲ. ಅದಕ್ಕೆ ಕೆಲವೊಂದು ಅದು ಬದುಕು ಎಕ್ಸಾಮ್ ಥರನೇ, ಪ್ರಿಪೇರ್ ಆಗಿ ಹೋಗಿ ಬರೆದ್ರೆ ಅದು ಚಂದ. ಇನ್ನು ನೀವು ಸ್ಟೂಡೆಂಟ್ ಲೈಫು, ನಿಮ್ಗೆ ಎಂತೂ ಜಗತ್ತು ಗೊತ್ತಿಲ್ಲ. ಈ ಒಳಗೊಂದು ಹೊರಗೊಂದು ಜಗತ್ತಿದೆ, ಮೋಸದ ಜಗತ್ತಿದೆ, ಬಳಸ್ಕೊಂಡು ಬಿಸಾಡ್ತಾರೆ, ಹೆಣ್ಣನ್ನು ಭೋಗ ವಸ್ತು ಮಾಡ್ಕೊಳ್ತಾರೆ, ಹಿಂಗೆಲ್ಲ ನಡೀತಾ ಇದೆ. ಈ ಯಾವ ಪಾಠವೂ ನಿಮಗಾಗಿಲ್ಲ, ಡೈರೆಕ್ಟ್ ನಾನು ಎಕ್ಸಾಮ್ ಬರೆಯೋಕೆ ಹೋಗ್ತೀನಿ ಅಂದರೆ ಎಂತ ಆಗುತ್ತಲ್ಲಿ? ಇವತ್ತಿಗೆ 25 ವರ್ಷ ನಿಮಗೆ, ಇವತ್ತಿಗೆ ನಿಮಗೆಲ್ಲ ಅರ್ಥ ಆಗಿದೆ ಯಾವುದು ಹೆಂಗೆ, ಯಾರು ಹೆಂಗೆ, ಯಾರು ನಮ್ಮನ್ನು ಬಳಸ್ಕೊಳ್ತಾರೆ, ಯಾರು ನಾಜೂಕಾಗಿ ಒಳ್ಳೆಯವ್ರ ಥರ ನಟನೆ ಮಾಡಿ ನಮ್ಮನ್ನು ಬಳಸ್ಕೊಂಡು ಬಿಸಾಡ್ತಾರೆ. ನಾವು ದುಡಿದು ನಾವು ಕೈ ಚೆನ್ನಾಗಿ ನಡೀತಿದ್ರೇ ಎಲ್ಲ ನಾವು ನಮ್ಮ ಅಪ್ಪ ಅಮ್ಮನ ಮಾತ್ರ ನಂಬೋದು, ಇನ್ನು ಯಾರನ್ನು ನಾವು ಹಂಗೆ ಬ್ಲೈಂಡಾಗಿ ನಂಬಿ ಹೋಗ್ಲಿಕ್ಕಾಗಲ್ಲ. ಇವತ್ತಿಗೆ ನಿಮಗೆ ಜೀವನದ ಅಷ್ಟು ದೊಡ್ಡ ದರ್ಶನ ಆಗಿದೆ. ಬಟ್ ಈಗ ಹಿಂದಾಗಿರೋ ವಿಚಾರಗಳನ್ನು, ಅದು ಮುಗಿದು ಹೋದ ಕಾಲ, ಅದ್ರ ಬಗ್ಗೆ ಚಿಂತಿಸಬಹುದು, ಅದರಿಂದ ಪಾಠ ಕಲಿಬಹುದೇ ಹೊರತು ಅಲ್ಲಿಗೆ ಹೋಗಿ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಪಾಪ ನೋಡು, ಒಂದು ಹೆಣ್ಮಗಳಾಗಿ ತಂದೆ ತಾಯಿ ಹೇಳಿದ್ದನ್ನು ನೋಡುವ, ನೀನು ದೊಡ್ಡ ಗುಣ ತಾಯಿ ಅದು. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಅಯ್ಯೋ ಬಿಟ್ಬಿಡವ ನೀನು ಕಾಲಿಗೆ ಬೀಳ್ತೀನಿ ಅಂತ ತಂದೆ ತಾಯಿ ಕಾಲಿಗೆ ಬಿದ್ದರೂ ಇಲ್ಲ ನನಗೆ ಅವನೇ ಬೇಕು ಅಂತ ತಂದೆ ತಾಯಿಗೆ ಮೋಸ ಮಾಡಿ ಓಡೋಗಿ ಕಡೆಗೆ ಒಂದು 2-3 ವರ್ಷ ಆದಮೇಲೆ ಎಲ್ಲ ಕಳ್ಕೊಂಡು ಬಂತು ಅವ್ರ ಮನೆ ಬೀಳ್ತಾಳೆ. ನೀನಾದರೂ
ಅಯ್ಯೋ ಅರ್ಥ ಆಯ್ತು ನನಗೆ. ಯಾಕಂದರೆ ನನಗೆ ಅವನ ಮೇಲಿನ ಮೋಹಕ್ಕಿಂತ ಅವನ ಬುದ್ಧಿ ಅರ್ಥ ಆದಮೇಲೆ ನಾನು ಅಲ್ಲಿ ಮುಂದುವರಿಯೋದಕ್ಕೆ ಕಾರಣ ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳ್ತಿರೋದೇ ಸರಿ ಅಂತ ನೀನು ಅದರಿಂದ ಹೊರಗಡೆ ಬಂದಿದ್ದೀಯಾ. ಬಟ್ ಇಲ್ಲಿ ದುಡ್ಡು ಕೇಳ್ತಾನೆ ಅದು ಇದು ಅಂತ. ನೋಡವಾ, ನಾನು ಹೇಳ್ತೇನೆ, ಅದು ಯಾವುದೇ ಪರಿಸ್ಥಿತಿ ಬರಲಿ, ನಾನು ದುಡ್ಡು ಕೊಡೋಕೆ ತಯಾರಿಲ್ಲ ನಾನಂತ. ಯಾಕಂದರೆ ನಿಮ್ಮ ತಂದೆ ತಾಯಿಗೂ ಏನೋ ಮಾಡಿಬಿಡ್ತಾನೆ ಅಥವಾ ಅಂದ್ಬಿಡ್ತಾನೆ, ಮರ್ಯಾದೆ ತೆಗೆದುಬಿಡ್ತಾನೆ. ಒಂದು ಹೆಣ್ಣಾಗಿ ನೀನೊಂಚೂರು ಲೀಗಲ್ಲಾಗಿ ನಿಂತ್ಕೊಂಡ್ರೆ ಅವ್ನು ಜೀವನ ಪೂರ್ತಿ ಆಚೆ ಬರೋಂಗಿಲ್ಲ. ಹಂಗೆ ಮಾಡಿಬಿಡ್ಬೋದು. ನೋಡಿದ್ರೆ ನಾನು ಕೇಸ್ ಹಾಕ್ತೀನಿ, ನನಗೂ ಚೀಟ್ ಮಾಡಿದಾಳೆ ಅಂತ ಚಾನ್ಸೇ ಕೇಸ್ ಇಲ್ಲ. ಹಾಕ್ತೀನಿ. ಅಲ್ಲ, ಒಂದು ಹೆಣ್ಣಾಗಿ ನಿನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಅನ್ನೋದಾದರೆ ಆತ ಸುಮ್ಮನೆ ಭಯಪಡಿಸ್ಬೋದು ಅಷ್ಟೇ ನಿನಗೆ. ಹೌದು ಗುರುಜಿ. ಹಾಗಾಗಿ ನೀನು ಹೆದರಬೇಡ. ಇವನ್ ನೀನು ಕಂಪ್ಲೇಂಟ್ಗೆ ಹೋಗ್ಬಿಡು ಈಗ ಅಂತ ನಾನು ಹೇಳ್ತಿಲ್ಲ. ಎಲ್ಲ ಬ್ಲಾಕ್ ಮಾಡಿ ಬಿಸಾಕು. ಸ್ವಲ್ಪ ಜಾಗ ಬದಲಾಯಿಸು, ಅಥವಾ ಅದೇನು ಮಾಡ್ಕೊಳ್ತಾನೋ ಮಾಡಿಕೊಳ್ಳಿ ಎಂದುಕೊಂಡು ನೀನು ಪಾಡಿಗೆ ನೀನು ಮತ್ತೆ ಆ ಥರದ ತಪ್ಪುಗಳನ್ನು ಮಾಡೋಕೆ ಹೋಗಬಾರ್ದು. ನಿನ್ನ ಏನೋ ಕೆಲಸ ಇದೆ, ನೀನು ಮುಂದುವರಿಸ್ಕೊಂಡು ನೀನು ಆರಾಮಾಗಿ ನಿನ್ನ ಜೀವನ ಮಾಡು. ಬಟ್ ಆತ ಕೇಳ್ತಾನೆ, ಒತ್ತಾಯ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅಂದ್ಕೊಂಡು ₹1 ಬಿಚ್ಚಬೇಡ. ಅಯ್ಯೋ ಸರ್ ಮಾಡಿಬಿಟ್ಟಿದ್ನಲ್ಲ ಸರ್, ನಂಗೆ ಇದು ಬೇರೆ ದಾರಿ ಇಲ್ಲ ಸರ್. ನಾನು ಹೇಳ್ತೀನಿ, ನೀನು ಹೌದು ಹಣ ಗುರುಜಿ. ಕೊಟ್ಟರೆ ನನ್ನ ಪ್ರಕಾರ ಅದು ಒಂದು ಸಮಸ್ಯೆಯ ಎಂಡ್ ಅಲ್ಲ, ಅದು ಇನ್ನೊಂದು ಸಮಸ್ಯೆಯ ಆರಂಭ. ಅದು ಹೆಂಗಿರುತ್ತೆ ಅಂದರೆ ಕಡೆಗೆ ಯಾರು ಬೇಡಪ್ಪ ಅಂತ ನೀನೇನೋ ಮಾಡ್ಕೊಂಬಿಡ್ಕ ಆ ಸ್ಟೇಜ್ಗೆ ಹೋಗ್ಬಿಡ್ತೀಯ. ಆಗಿದೆ ಗುರುಜಿ. ಇವಾಗ ಸುಮಾರು ಸರಿ 1 ವರ್ಷದಲ್ಲಿ ಎಷ್ಟು ಸರಿ ಟ್ರೈ ಮಾಡಿದ್ದೀನೋ ಗೊತ್ತಿಲ್ಲ ಗುರುಜಿ. ಮೊನ್ನೆ ಅಷ್ಟೇನೆ ಆಗಿತ್ತು. ಆಮೇಲೆ ಮತ್ತೆ ನಿಮ್ದು ಓಲ್ಡ್ 3 ವರ್ಷದ ಹಿಂದಿನ ವಿಡಿಯೋ, ನಿಮ್ ಸ್ಟೋರಿನೇ ಹೇಳ್ತಾ ಇದ್ರಲ್ಲ, ಅವಾಗಿನ ವಿಡಿಯೋ ಕೇಳಿ ಮತ್ತೆ ಸಡನ್ಲಿ ನನ್ನ ಸ್ಟೋರಿ ಏನವ? ಹೌದು ಅಂದ್ರೆ ಗುರುಜಿ ನಿಮ್ದೆ ಕ್ವಶನ್ಸ್ ಎಲ್ಲ ಕೇಳಿದ್ರು, ಅದಕ್ಕೆ ನೀವು ಉತ್ತರ ಕೊಡೋದು ಒಂದು ವಿಡಿಯೋ ನೋಡ್ದೆ ಗುರುಜಿ. ಇಲ್ಲ ಗುರುಜಿ, ಅದ್ರ ಮದ್ವೆ ಎಲ್ಲ ಇಲ್ಲ ಗುರುಜಿ, ಇಲ್ಲ ಗುರುಜಿ, ಆತರ ಅಲ್ಲ ಗುರುಜಿ. ಇರ್ಲಿ ಆಗುತ್ತವೆ ಅಂತವೆಲ್ಲ. ಸೊ ಅಂಥದ್ದೇನೇ ಇದ್ರು ನಮಗೆ ಸಂಪರ್ಕ ಮಾಡುವ. ನಿನ್ಗೆ ಏನಾದರೂ ಆ ಥರದ್ದು ಕಾನೂನಾತ್ಮಕ ಸಹಾಯ ಇದ್ರೆ ಹೇಳ್ತೀವಿ. ಅದು ಬಿಟ್ಟು ನೀನು ಒಂದು ಸಮಾಜದಲ್ಲಿ ಒಳ್ಳೆಯವರು ತುಂಬ ಇದ್ದಾರವ, ಸಹಾಯ ತಗೋ. ನೀನ್ ಕುಗ್ಬೇಡ ಆಯ್ತಾ? ನೀನ್ ಏನು ಗುರುಜಿ ಆಫೀಸಲ್ಲಿ ಕರೆಕ್ಟ್ ಆಗಿ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಆಫೀಸಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಅದು ಹಾಗೆ ಅದೆಲ್ಲ ಪ್ರಕೃತಿ ಅದನ್ನು ಹೀಲ್ ಮಾಡುತ್ತವ, ಅದು ಟೈಮ್ ತಗೊಳುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಬಂದದ್ದೆಲ್ಲ ಬರಲಿ, ಏನು ತೊಂದರೆ ಇಲ್ಲ. ನಾನು ಮಾಡಿರೋದಕ್ಕೆ ಅನುಭವಿಸ್ತಾ ಇದ್ದೀನಿ, ಅದಕ್ಕೂ ಒಂದು ಎಂಡಿದೆ. ಆದರೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಬಾರ್ದು. ಇವನ್ ಹೊರಗಡೆ ವ್ಯಕ್ತಿಗಳಿಗಾಗಲಿ ನಿನ್ನೊಳಗಿನ ಥಾಟ್ಸ್ಗಳಿಗಾಗಲಿ ಇದು ಯಾಕೆ ಹಿಂಗೆ ಬರ್ತಿದೆ, ಯಾಕೆ ಹಿಂಗೆ ಬಂದಿದೆ ಹೋಗ್ತಿದೆ ಅಷ್ಟೇ. ಪ್ರತಿ ಆಲೋಚನೆಗಳನ್ನು ತುಂಬ ಯಾಕೆ ಬರ್ತಿದೆ, ನನಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಇಲ್ಲ, ಖಾಲಿ ಆಗ್ಬಿಡ್ಬೇಕು. ಖಾಲಿ ಆಗಿಬಿಟ್ರೆ ಬರ್ತವೆ ಹೋಗ್ತವೆ ಬರುವ ಈ ಡಿಪ್ರೆಷನ್ ಅಥವಾ ಈ ಥರದ ಸಮಯದಲ್ಲಿ ಬರುವ ಸಾವಿನ ಯೋಚನೆ ಆಗಿರ್ಬೋದು, ಅಥವಾ ಇನ್ನೇನು ಆತಂಕಗಳು, ಭಯಗಳು, ಈ ಥರದ ಯೋಚನೆಗಳಿಗೆ ತುಂಬ ಮೂಲ ಹುಡುಕ್ಲಿಕ್ಕೆ ಹೋಗಬಾರ್ದು. ಬರ್ತವೆ ಹೋಗ್ತವೆ, ಒಂದು ನಿದ್ದೆ ಮಾಡಿ ಹಿಡಿದ್ರೆ ಮುಗೀತು. ಸೊ ನೀವು ಈ ಸಮಯದಲ್ಲಿ ಹಿಂದೇನೋ ಒಂದಷ್ಟು ಹಂಗೆ ಆಗಿರ್ಬೋದು, ಆದರೆ ಇನ್ನು ಮುಂದೆ ನೀನು ಆತನ ಯಾವುದೇ ವಿಚಾರಕ್ಕೆ ರಿಪ್ಲೈ ಕೊಡಬೇಡ. ಆ್ಯಂಡ್ ಅದೇನು ಮಾಡ್ಕೊಳಪ್ಪ, ನಾನು ಕೊಡಲ್ಲ, ಸಾಧ್ಯವೇ ಇಲ್ಲ. ಆ್ಯಂಡ್ ತೀರಾ ಮಿತಿ ಮೀರಿದ್ರೆ ಅವಶ್ಯವಾಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡು. ಯಾಕಂದರೆ ಕಾನೂನಾತ್ಮಕವಾಗಿ ನೀನು ಒಂದು ರಿಜಿಸ್ಟರ್ ಮಾಡಿಬಿಟ್ರೆ ಮುಂದೆ ನಿನ್ಗೆ ಅದು ಉಪಯೋಗ ಬರುತ್ತೆ. ಏನೋ ಒಂದು ತಪ್ಪುಗಳಾದರೆ, ಏನೋ ಒಂದು ಕೆಟ್ಟದ್ದೇನೋ ನಡಿಬೇಕು ಅಂತ ಅಂದಾಗ, ಅಥವಾ ಮುಂದೇನೋ ಇದ್ದರೆ ನೀನು ಓಕೆ ಹುಡುಗಿ ಬಂದು ಮೊದಲೇ ಹೇಳಿದ್ಲಪ್ಪ ಅನ್ನೋಂಗೆ ಇರುತ್ತೆ. ತೀರಾ ಅತಿ ಆದರೆ ಅದರ್ವೈಸ್ ನೋಡುವ, ಬಗಳೋ ನಾಯಿಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು ಆಯಿತಾ? ನೀನು ಸುಮ್ಮನೆ ಕಲ್ಲು ಹೊಡ್ಕೊಂಡು ಕೂತ್ಕೊಂಡ್ರೆ, ಅಥವಾ ಆ ಕಡೆಗೆ ತಿರ್ಕೊಂಡು ನೀನು ಬಗಳುತ್ತಾ ಹೋದರೆ, ಅಥವಾ ನೀನು ಭಯಪಡ್ತಾ ಆ ಕಡೆ ಆ ನಾಯಿಯ ಮುಖಕ್ಕೆ ನಿನ್ನ ಮುಖ ಸೇರಿಸಿದ್ರೆ ಅವು ಬಗಳುತ್ತಾನೆ ಇರ್ತವೆ. ನಿನ್ನ ಪಾಡಿಗೆ ಹೋಗ್ಬೇಕು ನೀನು ಸುಮ್ಮನೆ. ಅಂದರೆ ಕೈಲಿ ಒಂದು ಕಲ್ಲು ಹಿಡ್ಕೊಂಡಿರ್ಬೇಕು, ಯಾವ್ದಕ್ಕೂ ಇರಲಿ ಅಂತ. ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ರೆ ಅದೇ ಭಯ, ಅಂದ್ರೆ ಅಪ್ಪ ಅಮ್ಮ ಅವ್ರದ್ ಮರ್ಯಾದೆ ಹೋಗುತ್ತೇನೋ, ಅಥವಾ ಇದೇ ದೊಡ್ಡ ತಪ್ಪು ಮಾಡಿದೀನಿ ಜೀವ ಹೋಗೋದಕ್ಕಿಂತ ಮರ್ಯಾದೆ ಹೋದ್ರೆ ಒಳ್ಳೇದೇ ಅಲ್ವದವ? ಅಲ್ಲ, ಅಂತ ಸ್ಥಿತಿ ಬರ್ದೇ ಇರ್ಲಿ, ಬಟ್ ಜೀವದ ಮುಂದೆ ಯಾವ ಮರ್ಯಾದಿನವ? ಹೌದು ಗುರುಜಿ. ಮತ್ ಸಂಪಾದಿಸ್ಬೋದು ತಾಯಿ, ಏನು ತೊಂದರೆ ಇಲ್ಲ. ಇವತ್ತು ಕೋಟಿ ಕುಳ ಇರೋರು ನಿನಗಿಂತ ಹೊಲ್ಸ್ ತಪ್ಪುಗಳು ಮಾಡಿ ಬೀದಿಲಿ ತಲೆ ಎತ್ಕೊಂಡು ಓಡಾಡಲ್ವಾ? ಜಗತ್ತು
ಈ ಮರ್ಯಾದೆ ಗಿರಿಯಾದೆ, ದುಡ್ಡು ಇದೆ ದುಡ್ಡಿಲ್ಲ, ಇವೆರಡೇ ಇರೋ ಜಾತಿ. ಹೌದು ಗುರುಜಿ. ಮರ್ಯಾದೆ ಇವೆಲ್ಲ ಇನ್ನೂ ಒಂಚೂರು ಹಳ್ಳಿ ಕಡೆ ಇದಾವೆ, ಗೌರವಸ್ಥರು ಬದುಕೋ ಜಾಗದಲ್ಲಿ. ಇಲ್ಲೆಲ್ಲ ಇಲ್ಲವ ಅವು. ದುಡ್ಡಿದೆಯಾ, ಅವ್ನು ನೆನ್ನೆ ಇನ್ನು ಜೈಲಿಂದ ರಿಲೀಸ್ ಆಗಿ ಬಂದಿರಲಿ, ಅವನಿಗೆ ಸನ್ಮಾನ ಮಾಡ್ತಾರೆ. ಹೌದು ಗುರುಜಿ. ದುಡ್ಡು ಇಲ್ವಾ, ಅವನೇನು ಹುಷಾರಿಲ್ಲದೆ 3 ದಿನ ಮನೆಯಿಂದ ಆಚೆ ಬಂದಿಲ್ಲ ಅಂದ್ರೆ ಅವನು ಸತ್ತೋದ ಕಣು ಅಂತ ಬ್ಯಾನರ್ ಹಾಕ್ಬಿಡ್ತಾರೆ. ಹೌದು ಅದಕ್ಕೆ ಗುರೂಜಿ. ಜಗತ್ತಲ್ಲಿ ಇರೋದು ಎರಡೇ ಜಾತಿ, ಬಡವ ಶ್ರೀಮಂತ. ಇನ್ನು ಮಿಕ್ಕಿದ್ದೆಲ್ಲ ಸುಳ್ಳು. ಹಾಗಾಗಿ ನಾನು ಹೇಳೋದು, ಮರ್ಯಾದೆ ಅದು ಇದು ಅಂದ್ಕೊಂಡು ನೋಡು ತಾಯಿ, ಯಾವುದೇ ಪರಿಸ್ಥಿತಿ ಬರಲಿ ಪ್ರಾಣ ಕಳ್ಕೊಂಡು ಯೋಚನೆ ಬೇಡ, ಬಾ ಮಾತಾಡು. ಅದು ಬಿಟ್ಟು ನಿನ್ನಂಥ ಹೆಣ್ಮಗಳು ಪ್ರಾಣ ಕಳ್ಕೊಳ್ಳೋಕೆಲ್ಲ ಯೋಚನೆ ಮಾಡಬಾರ್ದು. ಬಟ್ ಈ ಮೂಲಕ ನೀನು ಜಗತ್ತಿಗೆ ಹೇಳ್ತಾ ಇದ್ದೀಯ, ಓದೋ ಟೈಮಲ್ಲಿ ಅಥವಾ ಟೀನೇಜ್ ಏನು ಸಮಯ ಇದೆ ಕಾಲೇಜ್ ಟೈಮಲ್ಲಿ, ಇಲ್ಲೆಲ್ಲ ಈ ಥರ ಹೋದ್ರೆ ಕಡಿಗೊಂದಿನ ಹಿಂಗೆ ಬಂದು ನಿಲ್ತೀರ. ಹೌದು ಗುರುಜಿ. ಕಡೆಗೆ ಎತ್ತವ್ರಿಗೂ ಬೇಡ, ಪ್ರೀತಿಸೋನ್ಗೂ ಬೇಡ, ಯಾರಿಗೂ ಬೇಡ ಅನ್ನೋ ಸ್ಥಿತಿಗೆ ಬಂದಾಗ ಬದುಕಿಗೆ ಏನು ಅರ್ಥ ಇದೆ ಅದಕ್ಕೆ? ಹೌದು ಗುರುಜಿ. ಆಮೇಲೆ ಎಲ್ಲದಕ್ಕೂ ಪ್ರೀತಿ ಮಾಡುವಾಗ ಅದೇ ಒಂದ್ ಹೇಳ್ಕೊತೀನಿ, ಪ್ರೀತಿ ಮಾಡುವಾಗ ಎಷ್ಟೇ ಕ್ಲೋಸ್ ಆಗಿದ್ದಾರೆ ಹುಡ್ಗ ಅಂತಂದ್ರು ಅವ್ರ ಹತ್ರ 1 ರೂಪಾಯಿನೂ ಕೇಳಕ್ ಹೋಗ್ಬೇಡಿ ಅಂತ ಬೇಡ್ಕೋತೀನಿ ಅಷ್ಟೇ. 1 ರೂಪಾಯಿಗೆ 10 ರೂಪಾಯಿ ನಾವು ಕಟ್ಬೇಕಾಗತ್ತೆ. ಅದೇನೋ ಆ ಟೈಮಲ್ಲಿ ಪ್ರೀತಿಗೆ ಊಟಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ. ಬಟ್ ಇವಾಗ ಆಮೇಲೆ ಎಲ್ಲ ಚೆನ್ನಾಗಿದ್ದಾಗ ಅದಾಗಲ್ಲ ಗುರುಜಿ. ಇವಾಗೆಲ್ಲ ಸಂಬಂಧ ಕೆಟ್ಟೋಗಿದೆ ಅಂತಂತಂದ್ರೆ ಊಟಕ್ಕೂ ಪ್ರತಿಯೊಂದಕ್ಕೂ ಬೆಲೆ ಕಟ್ತಾರೆ. ಅದು ಯಾವ್ದಕ್ಕೂ, ಅದಕ್ಕೆ ನಾವ್ ಯಾರ ಹತ್ರನು ಕೈ ಚಾಚಬಾರ್ದು ಗುರುಜಿ. ನೋಡುವ, ಯಾವುದಾದ್ರೂ ಅಷ್ಟೇ, ಒಂದು ಅಫಿಷಿಯಲ್ ಅಂತ ಆದಾಗ ನಾನು ಕೇಳೋದಕ್ಕೂ ಅನ್ಅಫಿಷಿಯಲ್ ಆಗಿದ್ದಾಗೂ ನಾವು ಹೆಂಗಿರ್ಬೇಕು ಅಂದ್ರೆ ಸ್ವಾಭಿಮಾನ, ಅದು ಪ್ರೀತಿ ಇರ್ಲಿ. ನೆನ್ನೆ ಅವ್ನು ಕೊಟ್ಟ, ನಾನು ಇವತ್ತು ನಾನು ಕೊಡ್ತೀನಿ. ನಾನು ಹಂಗೆ ಮಾಡಿದ್ದೀನಿ ಗುರುಜಿ. ನನ್ನ ಹತ್ರ ಇಲ್ಲ ಅಂತಂದ್ರು ನನ್ನ ಹತ್ರ ಆಮೇಲೆ ನನ್ ಜಾಬ್ ಆದ್ಮೇಲೆನು ಕೊಟ್ಟಾನೆ ಬಂದಿದ್ದೀನಿ. ಆಮೇಲೆ ಎಲ್ಲಿವರೆಗೂ ಅಂದ್ರೆ ನಂದು ಬ್ಯಾಂಕ್ ಸ್ಟೇಟ್ಮೆಂಟ್ 3 ವರ್ಷದ್ದು ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಲಿ, ಏನಾದ್ರೂ 1 ರೂಪಾಯಿ ವೇರಿಯೇಷನ್ ಬಂದ್ರು ನಾನು ಬೆಲೆ ಕಟ್ತೀನಿ ಅದಕ್ಕಂತ ಹೇಳಿದೀನಿ. ಬಟ್ ಎನಿವೇ, ಮೂಲ ಸಮಸ್ಯೆ ಈ ತರದ ವಿಚಾರಗಳಲ್ಲಿ ನೀವು ಬೀಳಲೇಬಾರ್ದಿತ್ತು, ಅಥವಾ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಹೋಗಿ ಅದು ರಾಜಮಾರ್ಗ ಅಲ್ಲ ಅಂತ ನಿಮಗೆ ಗೊತ್ತಿತ್ತಲ್ಲ. ಹೌದು ಗುರುಜಿ. ನೀವು ಕೇವಲ ಪ್ರೀತಿ ಮಾಡಿ ನೀವು ಹೆಂಗಿರ್ಬೇಕು ಅಂತ ಹೇಳ್ತಿದ್ದೆ. ನಾನು ಹೇಳ್ತೀನಿ ಆ ಸಮಯದಲ್ಲಿ ಆ ಗೋಜೆ ಬೇಡ. ಹೌದು ಗುರುಜಿ. ನೀನು ಹೇಳ್ತಿದ್ದೀಯ ಮಾಡಾದ್ಮೇಲೆ ಈ ತರ ನೀವು ವ್ಯವಹರಿಸಿ ಅಂತ ಹೇಳ್ತಿದ್ದೆ, ಹೌದಲ್ಲ? ಅಲ್ಲ ಗುರುಜಿ, ಈ ತರ ಯಾರಾದ್ರೂ ಅಂದ್ರೆ ನನ್ ಇನ್ನು 2 ಫ್ರೆಂಡ್ಸ್ನು ಅದೇ ತರ ಆಗಿದೆ, ಪರಿಚಯ ಇರೋರ್ದು. ಅದಕ್ಕೆ ಆ ತರ ಏನಾದ್ರು ಚಂದ ಕಣವ, ಚಂದ ಕೆಟ್ರೆ ಹೌದು ಗುರುಜಿ. ಉಣ್ಣಕ್ ತಿನ್ನಕ್ಕೆ ಕೊಟ್ಟಿದ್ದಲ್ಲೆಲ್ಲ ಲೆಕ್ಕ ತೆಗಿತಾರೆ. ಹೌದು ನಿನ್ ಗುರುಜಿ. ಗಂಡನ್ನ ನೀನು ಏನು ದುಡ್ಡು ಕೇಳೋದಕ್ಕೂ, ಇನ್ನು ಯಾವುದೇ ಒಪ್ಪಿಗೆ ಇಲ್ಲದೆ, ಹಿರಿಯರ ಒಪ್ಪಿಗೆ ಇಲ್ಲದೆ, ಯಾವುದೇ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗದೆ ಇರೋ ಒಬ್ಬ ಹುಡುಗನ ಹತ್ರ ನಾನು ಹಂಗೆ ಹಿಂಗೆ ಇದ್ರೆ ನಾಳೆ ದಿನ ಅವೆಲ್ಲ ಒಳಗಡೆ ಅವ್ರವ್ರ ರೆಕಾರ್ಡ್ಗಳು ಇಟ್ಕೊಂಡಿರ್ತಾರೆ, ಮುಂದೆ ಬೇಕಾಯ್ತತೆ ಅಂತ. ನಿಮಗೆ ಗೊತ್ತಿರಲ್ಲ, ನೀವು ದಡ್ ಬಡ್ಡೆತವು. ಹೌದು ಗುರುಜಿ. ನೋಡಿ ಇಷ್ಟು ಮಾಡಿದ್ದೆ ಅಂತ ಅವರೆಲ್ಲ ಲೆಕ್ಕ ತೆಗಿಯುವಷ್ಟು ಇರ್ತಾರೆ. ಹಂಗೆ ಹೆಣ್ಮಕ್ಳು ಎಷ್ಟು ಎಚ್ಚರವಾಗಿದ್ರು ಕಡಿಮೆನೆ. ಹೆಣ್ಮಕ್ಳು ಅಂತ ಏನಲ್ಲ, ಗಂಡು ಮಕ್ಳಿಗೂ ಅದರದೇ ಆದ ಎಡವಟ್ಟುಗಳು ಮಾಡೇ ಇದ್ದಾರೆ. ಅಂತ ಹೆಣ್ಮಕ್ಳ ಸಂತತಿ ಏನು ಕಡಿಮೆ ಇಲ್ಲ. ಬಟ್ ಆದರೂ ಕಾಲದಿಂದಲೂ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿನೇ ಅನ್ಯಾಯ ಆಗಿದೆ. ಇವತ್ತಿಗೆ ನನಗನ್ಸುತ್ತೆ, ಅವನೇ ಕರೆದು ನೀನು ಬದುಕು ಹಾಳು ಮಾಡಿ, ನೀನು ಭಾಳ ಹಾಳು ಮಾಡಿದ್ರು ಕೂಡ ಇವಳು ಯಾಕೆ ಹೋಗ್ಬೇಕಿತ್ತು ಅಂತಲೇ ಸಮಾಜ ಅನ್ನುತ್ತೆ. ಹೌದು ಗುರುಜಿ. ಇವಳಿಗೂ ಬೇಕಿತ್ತು, ಇವಳು ಅದಕ್ಕೆ ಹೋಗಿಳೆ ಅಂತ ಸಮಾಜ ಅನ್ನುತ್ತೆ ಹೊರತು, ಇಲ್ಲಪ್ಪ ಪ್ರೀತಿ ಮಾಡಿದ್ರಲ್ವ ಹೆಂಗೂ ಮದುವೆ ಆಗೋರು, ಅದಕ್ಕೆ ಆ ಹುಡುಗಿಗೆ ಅಯ್ಯೋ ನಾವು ಹೆಂಗೂ ಮದುವೆ ಆಗೋರು, ನಾವಿಬ್ರು ಚೆನ್ನಾಗಿದ್ದೀವಲ್ವ, ನಾವಿಬ್ರು ಮದುವೆ ಆಗೋರು ಅನ್ನೋ ಕಾರಣಕ್ಕೆ ಅವನ ಮೇಲೆ ನಂಬಿಕೆಗೆ ಹೋಗಿದ್ದಾಳೆ ಅವಳು. ಯಾಕಂದರೆ ದಿವಸ ಒಬ್ಬೊಬ್ರನ್ನ ಪ್ರೀತಿ ಮಾಡೋ ಹೆಣ್ಣಿಗೂ ನನಗೆ ಇವನೇ ಸರ್ವಸ್ವ ಅನ್ನೋ ಹೆಣ್ಣಿಗೂ ವ್ಯತ್ಯಾಸ ಇದೆ. ಹೌದು ಗುರುಜಿ. ಆ ನಂಬಿಕೆ ಮೇಲೆ ಹೋಗಿದ್ದಾಳಪ್ಪ ಅಂತ ತುಂಬ ಡೀಪಾಗಿ ಹೋಗಿ ಧರ್ಮ ಪ್ರಸ್ತಾಪ ಯಾರು ಮಾಡಲ್ಲ. ಅವಳಿಗೆ ಏನೋ ಚಟಿ ಇತ್ತು, ಓದ್ಲು ಬಾರೋ ಅಂತ ಅಂದ್ಬಿಟ್ಟು ಒಂದೇ ಸರಿ ಅದನ್ನು ಮುಗಿಸಿ ಬಿಸಾಕ್ಬಿಡ್ತಾರೆ ಹೊರತು, ನಿನ್ನೊಳಗಿನ ವಿಚಾರ ಅವತ್ತಿಗೆ ಏನು ನಡೀತಾ ಇತ್ತು, ಯಾಕೆ ನೀನು ಆತ ವಿಚಾರಗಳಲ್ಲಿ ಓದೆ, ಸುತ್ತಾಡದೆ, ಭಾಗವಹಿಸದೆ, ಅಥವಾ ದುಡ್ಡು ಕಾಸು ಖರ್ಚು ಮಾಡದೆ ಯಾರು ನೋಡಲ್ಲ ಅದನ್ನ. ಅದಕ್ಕೆ ಹೆಣ್ಮಕ್ಳು ಭಾಳ ಎಚ್ಚರವಾಗಿರಬೇಕು. ತೀರಾ ನಿಮಗೆ ಒಬ್ಬ ಗಂಡ ಅಂತ ಅಫಿಷಿಯಲ್ ಆಗೋವರೆಗೂ ಬೇಡ. ಬಟ್ ಅದಕ್ಕೆ ಹೇಳೋದು, ಈಗ ಆಯ್ತವ ಅವ್ರ ಮನೆಯಲ್ಲಿ ನೀನೇ ನಮ್ಮ ಮನೆ ಸೊಸೆ ಅಂತ ಎಲ್ಲ ಒಪ್ಕೊಂಡು ನಿಮಗೆ, ನಿಮ್ಮ ಮನೆಯವರೇನೋ ಬೇಡ ಆಯಿತು, ಅವ್ರ ಮನೆಯವರೆಲ್ಲ ಒಪ್ಕೊಂಡು ನಿಮಗೆ ಅಫಿಷಿಯಲಿ ಹೇಳಿದ್ರ? ಇಲ್ಲ ಗುರುಜಿ. ಹೇಳೋದಿರಲಿ, ವಿಷಯನೇ ಗೊತ್ತಿರಲ್ಲ ಕೆಲವೊಮ್ಮೆ.
ಹೌದು ಗುರೂಜಿ. ಅವ್ರ ಮನೇಲಿಗೂ ಒಪ್ಪಿಗೆ ಇರ್ಲಿಲ್ಲ. ಆಮೇಲೆ ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ಅವ್ರ ಮನೇಲೂ ಒಪ್ಪಲ್ಲ ಅಂತ ಹೇಳಿದ್ರು. ಅದಾದ್ಮೇಲಿಂದನೂ ನಾನು ಅವ್ರ ಮನೇಲೂ ಒಪ್ಪಲ್ಲ, ಇಲ್ಲಿನೂ ಒಪ್ಪಲ್ಲ, ಬೇಡವೇ ಬೇಡ ಅಂತ ನಾನು ಅವಾಗ ಫುಲ್ ಡಿಸೈಡ್ ಮಾಡಿದ್ದು ಗುರೂಜಿ. ಬುದ್ಧಿ ಬಂದಿದೆ, ಬಟ್ ಸ್ವಲ್ಪ ತಡವಾಗಿ ಬಂದಿದೆ. ಇರಲಿ, ಇನ್ನೂ ಕಾಲ ಮಿಂಚಿಲ್ಲ, ಈಗಲೂ ಸಮಯ ಇದೆ. ನಾನು ಹೇಳಿದ್ನಲ್ವ, ಈ ನಂಬರ್ ಸೇವ್ ಮಾಡ್ಕೊ. ನಿನಗೇನೇ ಆ ಗುರೂಜಿ. ಥರದ್ದು ತೀರಾ ಥ್ರೆಟ್ಗಳಿದ್ರೆ ಕರೆ ಮಾಡಿ ಮಾತಾಡು, ಅಥವಾ ಆ ಥರದ್ದು ದೊಡ್ಡ ದೊಡ್ಡವರು ಏನಾದರೂ ಸಹಾಯ ಬೇಕಾದ್ರೆ ನಾನು ಖಂಡಿತ ಕೊಡಿಸ್ತೀನಿ. ಸದ್ಯಕ್ಕೆ ನೀನು ದುಡ್ಡು ಕೊಡೋದು, ಓ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಯೋಚನೆ ಮಾಡೋದು ಇಲ್ಲ. ಬಾ, ಮದುವೆ ಪ್ರೀತಿ ಇವೆಲ್ಲ ಬಿಟ್ಬಿಡು, ದುಡ್ಡು ಮಾಡು. ಸಾಧನೆ ಕಡೆ ಏನೋ ಒಂದು ಒಂಚೂರು ಏನೋ 20, 24, 22 ಏಜಲ್ಲಿ ಎಡವಟ್ಟು ಮಾಡಿಕೊಂಡ್ರು ಈ ಹುಡುಗಿ ಆನಂತರ ಬುದ್ಧಿ ಕಲ್ತು ಇವತ್ತು ಸಮಾಜಕ್ಕೆ ಮಾದರಿಯಾಗಿದ್ದಾಳಪ್ಪ, ದುಡಿತಾ ಇದ್ದಾಳಪ್ಪ, ಚೆನ್ನಾಗಿ ದುಡ್ಡು ಮಾಡಿದ್ದಾಳಪ್ಪ, ಒಳ್ಳೆ ದಾರಿಲಿದ್ದಾಳೆ ಕಣಪ್ಪ. ನಿಂಗೆ ಮದುವೆ ಆದವಾ, ನಿನ್ನ ಗಂಡೆ ಹಂಗೆ ಬೆಳಗವನೇ, ಅವ್ನು ಏನು ಮಾಡ್ತಾನೆ, ಎಷ್ಟು ಮಕ್ಳಿರುತ್ತೆ, ಇದು ಯಾವುದೂ ಅಲ್ಲ. ನಿನ್ನ ತಂದೆ ತಾಯಿಗೆ ಇವತ್ತಿಗೆ ಏನು ನೋವು ಕೊಟ್ಟಿದ್ದೀನಿ ಅಂತಿದ್ದೀಯಾ, ನಾಳೆ ದಿನ ಅವ್ರು ಬಿದ್ದಂಥ ಕಾಲಕ್ಕೆ ಅವ್ರನ್ನ ವೈಭೋಗದಲ್ಲಿ ಅಥವಾ ಅವರಿಗೆ ಯಾವುದೇ ನೋವಾಗದಂಗೆ ನೋಡ್ಕೊಳ್ಳೋ ಮೂಲಕ ಆ ಋಣ ಅಥವಾ ಆ ನೋವನ್ನು ಕಡಿಮೆ ಮಾಡಷ್ಟೇ. ಆಯ್ತು ಅವಕಾಶ ಗುರೂಜಿ. ಇದೆ, ಬಟ್ ಹ್ಮ್. ನಿಧಾನವಾದರೂ ತಪ್ಪು ಆಯ್ಕೆ ಮಾಡಬಾರ್ದು. ಹೌದು ಗುರೂಜಿ. ಆ ಥರದಲ್ಲಿ ಅದಂಗೆ ಹೇಳ್ತಾರಲ್ಲ, ಬೇಗ ಅವಸರದಲ್ಲಿ ಇವನೇ ನಂಗೆ ಬಿಟ್ಟು. ಕಾಲೇಜಲ್ಲಿ ಹೆಚ್ಚು ಕಡಿಮೆ ನನಗೆ ಅನುಭವ ನನಗೆ ತಿಳಿದಿರೋ ಪ್ರಕಾರ ಕಾಲೇಜಲ್ಲಿ ನೀವೇನು ನೋಡ್ತೀರೋ ಆ ಹುಡುಗರದಿರು ಅವ್ರಿಗಿನ್ನೂ ಹೊರಗಿನ ಜಗತ್ತು ಗೊತ್ತಿರಲ್ಲ, ಅವ್ರು ನಿಮಗೆ ಮುಗ್ಧರ ಹಾಕಿ ಕಾಣ್ತಾ ಇರ್ತಾರೆ. ಹೌದು ಗುರೂಜಿ. ಯಾಕಂದ್ರೆ ಅವ್ರಿಗಿನ್ನೂ ಕಾಲೇಜ್ ಬಿಟ್ಟು ಆಚೆ ಹೋಗಿ ಕೆಲಸ, ಹುಡುಗರ ಜೊತೆ ಸೇರಿ ಇನ್ನೂ ಏನು ಬದುಕು ನೋಡಿ, ಅಲ್ಲಿ ಹೊರಗಡೆ ಕಾಲೇಜ್ ಬಿಟ್ಟು ಆ ಸರಸ್ವತಿಯ ಮಡ್ಲು ಬಿಟ್ಟು ಆಚೆ ಹೋದ್ಮೇಲೆ ನಿಜವಾದ ರಾಕ್ಷಸ ಗುಣಗಳೆಲ್ಲ ಆಚೆ ಬರೋದು. ಹೌದು ಗುರೂಜಿ. ಬಟ್ ನೀವು ಕಾಲೇಜ್ ಟೈಮಲ್ಲೇ ಈತ ಏನಿದ್ದಾನೆ ಅದನ್ನೇ ಕೆಲವೊಮ್ಮೆ ಕಾಲೇಜಲ್ಲಿ ಇರುವ ರಾಕ್ಷಸರಂತವ್ರು ಹೊರಗಡೆ ದೇವರಂತೆ ಬದುಕ್ಬಿಡ್ತಾರೆ. ಇನ್ನು ಅವಾಗೇನು ಕೆಲವೊಮ್ಮೆ ಕಾಲೇಜ್ ಗೊತ್ತಿರ್ಲಿಲ್ಲ ಒಳಗಡೆ ಗುರೂಜಿ. ದೇವರಂತೆ ಇರೋರು ಹೊರಗಡೆ ಹೋದ್ಮೇಲೆ ರಾಕ್ಷಸರಾಗ್ಬಿಡ್ತಾರೆ. ಅಂದ್ರೆ ಅವಾಗ ಕಾಲೇಜಲ್ಲಿ ಜಸ್ಟ್ ಫ್ರೆಂಡ್ ಅಂದ್ರೆ ಮಾತಾಡಿಸ್ತಾನೂ ಇರ್ಲಿಲ್ಲ ಕಾಲೇಜಲ್ಲಿ. ಜಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಅಷ್ಟೇ ಇದ್ವಿ. ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಪ್ರೀತಿ ಶುರುವಾಗಿದೆ ಅಯ್ಯೋ, ಗುರೂಜಿ. ಕತೆ ನಾನು ಹುಡುಕ್ತಾ ಇದ್ದೀನಿ ನನ್ನ ಜೊತೆ ಓದ್ದವರಲ್ಲಿ ಎಲ್ಲವ್ರೆ ಅಂತ. ಆಮೇಲೆ ಗೊತ್ತೈತಿ ಎಲ್ಲರಿಗೂ ಮದುವೆಗೆ ಆಲೆ ಮಕ್ಕಳಾಗ್ಯವೆ ಅಂತ. ಹಂಗಾರೆ ನೀನು ಹೇಳಿದ ಪ್ರಕಾರ ನಾನು ಈಗ ನಾಳೆಯಿಂದ ಹುಡುಕ್ಬೇಕು. ನನ್ನ ಜೊತೆ ಓದ್ದವರೆಲ್ಲ ಎಲ್ಲವರೇ, ಅವ್ರನ್ನಾರು ಕೇಳೋಣ ಮದುವೆ ಆಯ್ತೀರಾ ಅಂತ. ಎನಿವೆ, ಕೆಲವೊಮ್ಮೆ ಹಂಗೆ ಆಗುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ, ಇರಲ್ಲವ ಇವತ್ತು. ಆದ್ರೆ ನಾನು ಹೇಳಿದ್ನಲ್ಲ, ದಟ್ಸ್ ನಿನ್ನ ಭಾಳ ದೊಡ್ಡ ಗುಣ ಇವತ್ತಿಗೆ. ಆ ಎಲ್ಲ ಯಾಕಂದರೆ ಅಷ್ಟು ಪ್ರೀತಿಸಿದ ಒಬ್ಬ ಹುಡುಗನನ್ನು ಗುಣದ ಆಧಾರದ ಮೇಲೆ ಇಲ್ಲ, ನಾನು ಪ್ರೀತಿಸಿರ್ಬೋದು, ನಾನು 1 ವರ್ಷ ಸಮಯ ಕೊಟ್ಟಿರ್ಬೋದು, ನನ್ನ ಮನಸ್ಸಿಗೆ ಹಚ್ಕೊಂಡಿರ್ಬೋದು, ಆದರೆ ಗುಣ ಧರ್ಮ ಅಥವಾ ಅಂತ ಬಂದಾಗ ನನಗೆ ಪ್ರೀತಿ ಮುಖ್ಯ ಅಲ್ಲ, ನನಗೆ ಗುಣವೇ ಮುಖ್ಯ ಅಂತ. ಯಾಕಂದರೆ ಇನ್ನೂ ಎಷ್ಟು ಹೆಣ್ಮಕ್ಳು ಕುರುಡರಾಗಿರ್ತಾರೆ ಅಂದರೆ ಅವನು ಹೊಲಸು ಅಂತ ಗೊತ್ತಾದರೂ ಅವ್ರ ಪ್ರೀತಿ ಮರೆಯೋಕ್ಕಾಗದೆ ಕಟ್ಕೊಂಡ್ಬಿಟ್ಟಿರ್ತಾರೆ. ತಂದೆ ತಾಯಿಗಳ ಅಭಿಪ್ರಾಯನೂ ಅಲ್ಲಿ ಮುಖ್ಯ ಆಗಿರಲ್ಲ. ಇರಲಿ, ನಿನಗೇನು ಅಂತ ತೊಂದರೆ ಆಗಲ್ಲ. ಕೃಷ್ಣನ ಅನುಗ್ರಹ ಇದೆ. ನಿಮ್ಮ ತಂದೆ ತಾಯಿಗೆ ಹಿಂಗಾಗ್ಬಿಡುತ್ತೆ ಹಂಗೋಗಿ ಏನೋ ಮಾಡುವಷ್ಟು ರಾಜಧರ್ಮದಲ್ಲಿ ಅವನು ಏನಿಲ್ಲ. ಅರ್ಥ ಆಯ್ತಲ್ಲ? ತಡಿಯಪ್ಪ, ಅಂದ್ರೆ ನಾನು ತುಂಬಾ ಭಯ ಪಡ್ತೀನಿ ಅಂತ ಮೊದ್ಲಿನಿಂದನೂ ಅದು ನನ್ ಮೈನಸ್ ಪಾಯಿಂಟ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾನು ತುಂಬಾ ಭಯ ಪಡ್ತೀನಿ ಎಲ್ಲದಕ್ಕೂ ಆಯ್ತು ಅಂತ. ಡೋಂಟ್ ವರಿ. ನನ್ನ ಪ್ರಕಾರ ನೀನು ಮದುವೆ ಆಗಿ ಅವ್ರ ಮನೆಯವ್ರಿಗೆಲ್ಲ ಮನೇಲಿ ಹೋಗಿ 1-2 ವರ್ಷ ಸಂಸಾರ ಮಾಡಿ ಆಮೇಲೆ ಬಿಟ್ಟು ಹೋಗಿದ್ದೀಯಾ, ಆಗ ನಾನು ಗಂಡ ನನ್ನ ಜೊತೆ ಇದ್ದು ಹಿಂಗೆ ಅನ್ಯಾಯ ಮಾಡಿ ಓದ್ಲು ಅಂತ ನಿನ್ನ ಮನೆ ಬಂದು ಜಗಳ ಮಾಡಿದ್ರೆ ಊರಿನವರೆಲ್ಲ ಹೇಳ್ತಾರೆ, ಉಕ್ಕಣಪ್ಪ ಹಂಗೆ ಮದುವೆ ಆಗುವಾಗಿ ಗಂಡನ ಜೊತೆ 2 ಸಂಸಾರ ಮಾಡಿ 2 ವರ್ಷ ಆಮೇಲೆ ಬಿಟ್ಟು ಬಂದಾಳೆ, ಅವನಿಗೆ ನೋವಾಗಿದೆ, ಬಂದಿಲ್ಲಿ ಜಗಳ ಮಾಡ್ತಾವನಿ ಅಂತ. ಇವನೋಗಿ ಮಾಡಿದಾಗ ಏನು ಜನಕ್ಕೇನು ತಲೆಗೆಟ್ಟಿದೆಯಾ ಬೆಂಬಲ ಕೊಡೋಕ್ಕೆ? ಏನೋ ಒಂಚೂರು ನಿನ್ನ ಬಗ್ಗೆ ಅಪಸ್ವರಗಳು ಬರ್ಬೋದು, ಹೌದು. ಬಟ್ ಹಂಗೋದ್ರೆ ನಂಗೆ ನ್ಯಾಯ ಸಿಗುತ್ತೆ ಅಂತ ಅವನು ಅಂದ್ಕೊಳ್ಳೋಷ್ಟು ದಡ್ಡ ಏನಿರಲ್ಲ, ಸುಮ್ಮನೆ ಎದುರಿಸ್ತಾರಷ್ಟೇ. ನನ್ನ ಗಂಡ ಅಥವಾ ನಾನು ಇನ್ಯಾರು ಅಫಿಷಿಯಲಿ ಹೋಗಿ ನನಗೆ ಹಿಂಗೆ ಅನ್ಯಾಯ ಆಯಿತು ಅಂತ ಕೇಳೋಕ್ಕೆ ಹಂಗಿರಲ್ಲ. ಬಟ್ ಈ ನೋವಲ್ಲಿರೋ ನಿಮಗೆ ತುಂಬ ಪಾಸಿಟಿವ್ ಸೈಡಲ್ಲಿ ಬಂದು ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ನಿಮ್ಮ ಮೈಂಡ್ ಸೆಟ್ ಬಿಡಲ್ಲ ಅಷ್ಟೇ. ನಾನೀಗ ನಿಮಗೆ ಏನು ಹೇಳ್ತಾ ಇದ್ದೀನಿ ಅದೇ ಸತ್ಯ, ಬಟ್ ನಿಮಗೆ ಅದು ಅಲ್ಗಾಡುತ್ತೆ ಸತ್ಯ ಆ ಕಡೆ. ಅಂದರೆ ನೀವು ಅಲ್ಲಿಗೆ ಹೋಗಿ ನಿಲ್ಲೋಕ್ಕೆ
ನಿಲ್ತೀರಾ, ಮತ್ತೆ ಇಲ್ಲಿಗೆ ಬರ್ತೀರಾ. ಯಾಕಂದ್ರೆ ನಿಮ್ಮ ಒಳಗಡೆ ತಪ್ಪು ಮಾಡಿರೋ ಪಶ್ಚಾತ್ತಾಪ ಇರುತ್ತಲ್ಲ, ಅದು ಅಲ್ಲಿಗೆ ನಿಲ್ಲೋಕ್ ಬಿಡಲ್ಲ ನಿಮ್ಮನ್ನ. ಹೌದು ಗುರುಜಿ. ಅದಕ್ಕೆ ಕೌನ್ಸಿಲಿಂಗ್ ಅನ್ನೋದಕ್ಕೆ ಮಹತ್ವ ಇರೋದೇ ಅದಕ್ಕೆ. ಹ್ಮ್. ಅವ್ರು ನಿಮ್ಮನ್ನ ತಣ್ಣಗೆ ಅಲ್ಲಿಗೆ ನಿಲ್ಲಿಸ್ತಾರೆ. ಓಕೆ, ಅದು ಹಂಗಲ್ಲವಾ. ಯಾಕಂದ್ರೆ ಡಿಪ್ರೆಷನ್ ಮೈಂಡ್ ಸೆಟ್ ಇರೋದು ಅದೊಂಥರ ನೀರೊಳಗೆ ಕಲ್ಲು ಹಾಕಿದಾಗ ಹೇಗೆ ಅಲೆಗಳು ಎದ್ದು ಹೇಳ್ತಾವೋ ಹಾಗೆ ಅದು ಚಂಚಲ. ಹಂಗೆ ನಿನ್ನ ಮೈಂಡ್ ಈಗ ಒಂಚೂರು ಗೊಂದಲ ಇದೆ. ಅಯ್ಯೋ ಹಂಗಾಗ್ಬಿಡ್ಬೋದು, ನಾನು ಹಂಗೆ ಮಾಡ್ಬಿಟ್ಟಿನಿ ಹಿಂಗೆ ಮಾಡಿಬಿಟ್ಟಿನಿ ಅಂತ. ಅಯ್ಯೋ ಹಂಗಿಲ್ಲವಾ, ಹಂಗೋಗಿ ಅವನೇನು ಅಲ್ಲಿ ಮರ್ಯಾದೆ ತೆಗಿಯೋಕ್ಕೆ ಅದೇನು ಧರ್ಮದ ಮಾರ್ಗದಲ್ಲಿ ಇಲ್ಲ ಆತ, ಏನು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ಎದುರಿಸ್ತಾನಷ್ಟೇ. ನೀನೀಗ ಬಿಟ್ಟು ಒಳ್ಳೆ ಕೆಲಸ ಮಾಡಿದೀಯ, ಹಿಂಗೆ ಇದ್ದು ಬಿಡು, ಅದು ಬರಲಿ, ಸಿಡ್ಲು ಬರಲಿ, ಅದಕ್ಕೂ ಒಂದು ಎಂಡಿದೆ, ಅದ್ರ ಪಾಡಿಗೆ ಅದು ಎಂಡ್ ಆಗುತ್ತೆ. ನೀನು ಹೆದರ್ಕೊಂಡು ಕೂತ್ಕೊಂಡ್ರೆ ಸಿಡ್ಲೋಡು ಸಾಯಲ್ಲ, ಭಯಕ್ಕೆ ಸದೋಯ್ತೀಯ. ಅಂದ್ರೆ 1 ದಿನ 2 ದಿನ ಅಂತಂದ್ರೆ ಓಕೆ, 1 ನಂಬರ್ ಬ್ಲಾಕ್ ಮಾಡ್ತೀನಿ, ಮತ್ತೆ ಬೇರೆ ನಂಬರಿಂದ, ಮತ್ತೆ ಬೇರೆದಿಂದ ಎಷ್ಟಂತ ಅದು ಹಂಗೆ ಮಾಡಿರೋದು ಒಂದಷ್ಟು ಕರ್ಮ ಕಳಿಬೇಕಲ್ಲ. ಹೌದು ಗುರುಜಿ. ಯೋಚಿಸ್ಬೇಡವ್ವ, ಏನೂ ಆಗಲ್ಲ, ನಾವಿದ್ದೀವಿ, ಧೈರ್ಯವಾಗಿರು, ಚೆನ್ನಾಗಿ ಟೈಮ್ ಊಟ ಮಾಡು, ಕೃಷ್ಣ ಅಂತ ಎಲ್ಲವನ್ನು ಕೃಷ್ಣನ ಪಾದಕ್ಕೆ ಹಾಕಿಬಿಡು. ತಪ್ಪಾಗಿದೆ, ನನಗೆ ಬದುಕಲಿಕ್ಕೆ ಇನ್ನೊಂದು ದಾರಿ ತೋರಿಸಪ್ಪ ಅಂತ ಅಂದ್ಕೊಂಡು ಧನಾತ್ಮಕವಾಗಿ ಯೋಚನೆ ಮಾಡು, ಒಳ್ಳೇದು ಮ್ಯಾನಿಫೆಸ್ಟ್ ಮಾಡು, ಒಳ್ಳೇದಾಗುತ್ತೆ ನಿನಗೆ. ಎಷ್ಟು 1 ವರ್ಷ ಆಯ್ತು ಗುರುಜಿ, ಡೈಲಿ 3 ರಿಂದ 4 ತಾಸು ಅಷ್ಟೇ ನಿದ್ದೆ, ಊಟ ಇಲ್ಲ ಸರಿಯಾಗಿ. 1 ಹೊತ್ತು ಊಟ ಮಾಡಿದ್ರೆ ಅದು ದೊಡ್ಡದು. ಪಾಪ ಆತರ ಎಲ್ಲ ತುಂಬಾ ಹಿಂಸೆ ಆಗುತ್ತೆ. ನಾನು ಒಂದೇ ಹೆದ್ರೋದು, ಮರ್ಯಾದೆ ಹಾಳಾದ್ರೆ ಏನು ಅಂತ, ಅದು ಒಂದಕ್ಕಷ್ಟೇ ಹೆದರ್ಕೊಂಡು ಕುತ್ಕೊಂಡಿದ್ದೆ ಗುರುಜಿ ಇಷ್ಟು ದಿನ. ಏನೂ ಇಲ್ಲ, ಅದಕ್ಕೆ ಆ ಥರ ಏನೂ ಆಗಲ್ಲ. ನೀನು ಯಾಕೆ ಆ ಥರ ಭಯ ಪಟ್ಕೊಂಡು ಕೂತ್ಕೊಳ್ತಿ? ಮರ್ಯಾದೆ ಗಿರಿಯ ನನ್ನ ಪ್ರಕಾರ ಆ ಸ್ಟೇಜ್ ಹೋಗೋದಿದ್ರೆ ಇಷ್ಟೊತ್ತಿಗೆ ಹೋಗ್ಬೇಕಿತ್ತು. ಹೌದು ಗುರುಜಿ. ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ನಿನ್ನ ವಿಚಾರದಲ್ಲಿ ಅವ್ರು ಏನು ಮಾಡ್ಕೊಳಲ್ಲ. ನೀನು ಹೆಂಗೆ ನಿರ್ಧಾರ ಮಾಡಿದ್ಯೋ ಮೌನವಾಗಿ ಹಂಗೆ ಉಳಿದು ಬಿಡು. ಆಯ್ತು ಗುರುಜಿ. ಕಾರ್ಯಕ್ರಮ ಇದೆ, ನಿಂಗೆ ನೋವಾದರೆ ಕರೆ ಮಾಡಿ ಮಾತಾಡು. ಫ್ರೆಂಡ್ ಅನ್ಕೋ, ಅಣ್ಣ ಅನ್ಕೋ, ತಮ್ಮ ಅನ್ಕೋ, ಖುಷಿಯಾಗಿ ಮಾತಾಡು. ಜಗತ್ತು ತುಂಬ ಸುಂದರವಾಗಿದೆಯೋ. ನಿನಗೆ ಯಾವುದೋ ಒಂದು ಕಡೆ ಹಿಂಗೇನು ಅನುಭವ ಆಗಿರ್ಬೋದು, ಹಾಗಂತ ಬದುಕನ್ನೇ ಅಂತ್ಯ ಮಾಡಿಕೊಳ್ಳುವಷ್ಟು ತಪ್ಪು ನಿರ್ಧಾರ ಮಾಡಿಕೊಳ್ಳಬಾರ್ದು. ಆಫೀಸಲ್ಲಿ ಮತ್ತೆ ನೆಕ್ಸ್ಟ್ ಮಂತ್ ಪ್ರಮೋಷನ್ ಇದೆ ಗುರುಜಿ. ಪ್ರಮೋಷನ್ ಆಗುತ್ತೆ. ಸ್ವೀಟೆಲ್ಲ ತಂದು ಕೊಟ್ಬಿಡು, ಮರಿಬೇಡ. ಅಡ್ರೆಸ್ ಕೊಡ್ತೀನಿ, ಕಳ್ಸಿ ಗುರುಜಿ. ಅಡ್ರೆಸ್ ಹೇಳಿ ಕಳ್ಸ್ತೀನಿ ಗುರುಜಿ. ನೋಡಿ ತಂದು ಕೊಡ್ತೀನಿ. ಸಾಧ್ಯವಾದ್ರೆ ನೀವು ತಂದು ಕೊಡ್ತೀನಿ ಗುರುಜಿ. ಕಳಿಸ್ತೀನಿ. ಪೋಸ್ಟ್ ಮಾಸ್ಟರ್ ಅಲ್ಲ ಗುರುಜಿ, ಇಲ್ಲ ಗುರುಜಿ, ನಿಮ್ ಭೇಟಿ ಆಗ್ಬೇಕಂತ ತುಂಬಾ ಆಸೆ ಗುರುಜಿ. ಒಂದ್ಸಲಿ ಅವಕಾಶ ಕೊಡಿ, ಎಲ್ಲಾಗತ್ತೆ ಅಂತ. ಆಯ್ತವ, ಭೇಟಿ ಆಗಿ ಯಾವಾಗಾರ ಆಫೀಸಿಗೆ ಬಂದು ಹೋಗಿ. ಅಡ್ರೆಸ್ ಗೊತ್ತಿಲ್ಲ ಗುರುಜಿ ನನ್ಗೆ. ಒಂದು ಮೆಸೇಜ್ ಮಾಡಿ, ನಿಮ್ಗೆ ಅಡ್ರೆಸ್ ಕೊಡ್ತಾರೆ. ಇದೇ ನಂಬರ್ಗೆ ಒಂದು ಮೆಸೇಜ್ ಮಾಡಿ ಅಡ್ರೆಸ್ ಕೊಡ್ತಾರೆ. ಬನ್ನಿ, ಅಮ್ಮನ ಮಾತಾಡಿಸ್ಕೊಳ್ಳಿ, ಆಫೀಸ್ ನೋಡಿ, ಕೂತು ಮಾತಾಡಿ, ಕೃಷ್ಣನಿಗೆ ಕೈ ಮುಗಿರಿ, ಒಂದು 2 ನಿಮಿಷ ಕೂತ್ಕೊಂಡು ಹತ್ತು ಬಿಡಿ. ಒಂದು ಪರಂಗಿ ಹಣ್ಣು ಕೊಡ್ತೀನಿ, ತಿನ್ಕೊಂಡು ಮಂತಕ್ಕೆ ಹೋಗಿ. ಆಯ್ತು ಗುರುಜಿ. ಆಯ್ತು ಗುರುಜಿ, ಬರ್ತೀರಿ. ಒಂದ್ಸಾರಿ ಭೇಟಿ ಆಗ್ಬೇಕಂತ ತುಂಬಾ ಅವಾಗಿಂದಾನು ಇದು ಸ್ಟಾರ್ಟ್. ಅದ್ರಕ್ಕಿಂತ ಮೊದ್ಲುನು ನಾನು ನಿಮ್ಗೆ ಭೇಟಿ ಆಗ್ಬೇಕು, ಮಾತಾಡ್ಬೇಕು, ಬಟ್ ಅದ್ ಯಾವತ್ತು ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಗುರುಜಿ. ನಮ್ದು ಜಗಳ ಆಗಿದ್ದ ದಿನಾನೇ ಅವತ್ತು ಶನಿವಾರ ಆಯ್ತು. ಅವತ್ತುನು ನಾನು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ದೆ ಈ ತರ, ಬಟ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. 1 year ಇಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತು ಕನೆಕ್ಟ್ ಆಯ್ತು. ಬಹಳ ಸಂತೋಷನವ, ಇರ್ಲಿ. ಅದಕ್ಕೆ ನೋಡಿ, ಎಲ್ಲ ಒಳ್ಳೆ ಕಾಲ ಬಂದಾಗ ಶುಭ ಶಕುನ ಅಂದ್ಕೋ, ಏನು ತೊಂದರೆ ಇಲ್ಲ. ಆಯ್ತಾ? ನಿನ್ನ ಮೈಂಡ್ ಸೆಟ್ ಅಥವಾ ಈ ದಾರಿಯಲ್ಲಿ ನೀನು ಅಂದ್ಕೊಂಡಂಗೆ ಏನು ಕೆಟ್ಟದ್ದಾಗಲ್ಲ. ಸೊ ಆರಾಮಾಗಿರು ಅಂತ ಹೇಳುವಂಥ ಒಂದು ಅಥವಾ ಒಂದು ಸೂಚನೆ ಇದು. ಆಯಿತಾ? ಯಾವ ಥರದ ಜನರ ಜೊತೆ ನೀವು ಮಾತಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮೈಂಡ್ ಸೆಟ್ ನಿರ್ಧಾರ ಆಗುತ್ತೆ, ಹೌದಲ್ಲ? ಹೌದು ಗುರುಜಿ. ಸೊ ನಿಮಗೆ ಇಲ್ಲಿ ಮಾತಾಡಿದ್ದೀರಾ, ಮತ್ತು ಮುಂದಿನ ವಾರ ಏನು ಮಾತಾಡ್ತೀರಾ, ಅಥವಾ ಇನ್ನೆಲ್ಲೋ ಭೇಟಿಯಾಗಿ ಮಾತಾಡ್ತೀರಾ, ಅಥವಾ ಆಫೀಸಿಗೆ ಬರ್ತೀರಾ, ಅಥವಾ ಇದೇ ವಿಚಾರದ ಮನಸ್ಥಿತಿ ಇರೋ ಫ್ರೆಂಡ್ ಹತ್ರ ಮಾತಾಡ್ಕೊಳ್ತೀರಾ. ಸೊ ನೀವು ಅದಕ್ಕೆ ಭಯಪಟ್ಟ ನಿಮ್ಮ ಮನಸ್ಸಲ್ಲಿ ಏನನ್ನು ನೀವು ಯೋಚಿಸ್ತಾ ಇದ್ದೀರಾ, ಭಯಪಡ್ತಾ ಇದ್ದೀರಾ, ಆ ನಂಬರಿಂದ ಬಂತು, ಈ ನಂಬರಿಂದ ಬಂತು, ಇಟ್ಸ್ ಓಕೆ. ನಾನೇನು ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ರಾಬರಿ ಮಾಡಿಲ್ಲ, ಉಗ್ರಗಾಮಿ ಅಲ್ಲ, ಏನಾಗುತ್ತೆ ಆಗಲ್ಲಪ್ಪ, ತೊಂದರೆ ಇಲ್ಲ. ಬಟ್ ನನಗೀಗ ಯಾರು ಬೇಡ, ಯಾವುದು ಬೇಡ, ಅಪ್ಪ ಅಮ್ಮ ನಾನು, ನನ್ನ ಕೆಲಸ, ಇಷ್ಟೇ. ಈ ವೈರಾಗ್ಯಕ್ಕೆ ಬಂದು ನಿಲ್ಲು, ದುಡ್ಡು ಮಾಡು, ಚೆನ್ನಾಗಿ ಬದುಕು, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ, ಮಿಕ್ಕಿದ್ದು ಮುಂದೆ ಆಗುತ್ತೆ. ಆಯ್ತಾ? ಆಯ್ತು, ಒಳ್ಳೇದಾಗಲಿ. ಏನಾದರೂ ಆಶ್ರಮಕ್ಕೆ ಬರಬೇಕಂದ್ರೆ ಆಫೀಸ್ ವಾಟ್ಸಪ್ ಮಾಡಿ ನಿಮಗೆ ಅಡ್ರೆಸ್ ಕಳಿಸ್ತಾರೆ. ಯಾವುದಾದ್ರೂ ಒಂದು ಸಮಯ ಬಂದು ಹೋಗುವ. ಶುಭವಾಗಲಿ.
ಆಯ್ತು ಗುರುಜಿ, ಬರ್ತೀನಿ. ಊಟ ಮಾಡ್ರಿ ಧನ್ಯವಾದ. ನೆಟ್ಟಿಗೆ. ಆಯ್ತು ಗುರುಜಿ. ಇವತ್ತು ತುಂಬಾ ಮನ್ಸೇನೋ ಅಗ್ರ ಅನ್ನಿಸ್ತು. ಒಂದ್ ಭಯ ಇತ್ತು ನನ್ನಲ್ಲಿ ಇಷ್ಟು ದಿನ ಏನಾಗುತ್ತೋ ಅಂತ. ಇವತ್ತು ಸಮಾಧಾನ ಆಯ್ತು ಗುರುಜಿ. ಏನೂ ಆಗಿಲ್ಲ. ಊಟ ಮಾಡೋದ್ ಬಿಟ್ರೆ ರೋಗಿ ಆಯ್ತಿ ಅಷ್ಟೇ. ಆಗಿದ್ದೀನಿ ಗುರುಜಿ, ರೋಗಿ ಆಗೋಗಿದ್ದೀನಿ. ರೋಗಿ ಆಗ್ಬಿಟ್ಟಿದ್ಯಾ? ಹೌದು ಗುರುಜಿ, ತುಂಬಾ ಮೆಡಿಸಿನ್ಸ್ ಇಲ್ದೆ ನನ್ಗೆ ಬದುಕಕ್ಕಾಗಲ್ಲ. ಡೈಲಿ ನಾನು 3-4 ಮೆಡಿಸಿನ್ ಛೆ. ತಗೊಳ್ಳೇಬೇಕು, ಅಂದ್ರೆ ನಿದ್ದೆ ಬರುತ್ತೆ ನನ್ಗೆ. ಡೋಂಟ್ ವರಿ. ನಿನಗೆ ಒಂದು ವೇಳೆ ಇದರಿಂದ ಹೊರಗಡೆ ಬರೋವರೆಗೂ ನಿನ್ನ ಕಾರ್ಯಕ್ರಮದಲ್ಲಿ ಮಾತಾಡಿದ್ರೆ ನಿಂಗೆ ರಿಲೀಫ್ ಆಗುತ್ತೆ ಅನ್ನೋದಾದರೆ ಖಂಡಿತ ನಾನು ಕಾರ್ಯಕ್ರಮದಲ್ಲಿ ನಿನ್ನೊತ್ತಿಗೆ ಮಾತಾಡ್ತೀನಿ. ಆ್ಯಂಡ್ ಇದರಿಂದ ಹೊರಗಡೆ ಬರೋವರೆಗೂ ನಿನ್ನ ಜೊತೆ ಇರ್ತೀನವ, ಮಾತಾಡ್ತೀನಿ. ಆರಾಮ್ಸೆ ಇರು. ಯಾವ ಮಾತ್ರೆಯಿಂದ ನಿನ್ನ ದೇಹ ಹಾಳಾಗಬಾರ್ದು. ಆಯ್ತು ಗುರುಜಿ. ಟೈಮ್ ಊಟ ಮಾಡು. ಅಪ್ಪ ಅಮ್ಮಂಗೆ ಏನೂ ಆಗಲ್ಲ, ನಿನಗೂ ಏನೂ ಆಗಲ್ಲ, ಆ ಹುಡುಗನಿಗೂ ಒಳ್ಳೇದಾಗಲಿ. ಬಟ್ ಇವೆಲ್ಲ ಏನು ಮಾಡ್ಲಿಕ್ಕಾಗಲ್ಲ. ನಾನು ಅದನ್ನೇ ಬೇಡ್ಕೋತೀನಿ ಗುರುಜಿ ಭಗವಂತನಲ್ಲಿ. ನನ್ಗೆ ಇವಾಗ ಅವನಿಗೆ ಕೊಡೋ ಅಷ್ಟು ಶಕ್ತಿ ಇಲ್ಲ. ಅವನಿಗೆ ಒಳ್ಳೆ ಗುಣಗಳನ್ನ ಕೊಡು, ಅವನಿಗೆ ದಾರಿಯನ್ನ ಅವ್ರಿಗೆ ಸರಿಯಾಗಿರೋ ದಾರಿಯನ್ನ ತೋರಿಸು, ಅವನು ಒಳ್ಳೇದಾಗ್ಲಿ ಜೀವನದಲ್ಲಿ ಅಂತಾನೆ ಬೇಡ್ಕೋತೀನಿ ನಾನು. ಒಳ್ಳೇದು ಬಯಸ್ಬೇಕು. ಇರ್ಲಿ, ಏನ್ ಎಲ್ಲ ಮನುಷ್ಯರೇ ಈಗ ಏನು ಅವರವರ ಕರ್ಮಾನುಸಾರ ಅವ್ರವ್ರು ವರ್ತಿಸ್ತಾರೆ. ಅಂಗುಲಿಮಾಲನು ಮನುಷ್ಯನೇ, ಬುದ್ಧನು ಮನುಷ್ಯನೇ. ಅವ್ರವ್ರ ಕರ್ಮಾನುಸಾರ ಒಬ್ಬ ಗುರು, ಒಬ್ಬ ರಕ್ಷಕ, ಒಬ್ಬ ರಾಕ್ಷಸ, ಹಿಂಗೇನು ಮಾಡ್ಲಿಕ್ಕಾಗಲ್ಲ. ಇದರ ನಡುವೆಯೂ ಅದನ್ನು ಒಂದು ಆತ್ಮವಾಗಿ ನೋಡಿದ್ರೆ ಅದ್ರ ಕರ್ಮ ಅದು ಕಳ್ಕೊಳ್ತಾ ಇದೆ. ಬಟ್ ನಾನು ಅವ್ರಿಗೆ ಹಾರೈಸಬಹುದು, ಬಟ್ ಅವರ ದುಷ್ಕರ್ಮಗಳಿಗೆ ನಾನು ಬಲಿಯಾಗ್ದಂಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆನೆ. ಹೌದು ಗುರುಜಿ. ಅದು ಒಳ್ಳೆತನ ಅಂತ ತೀರಾ ಮಿತಿ ಮೀರಿ ಮೂರ್ಖತನವಾಗಬಾರ್ದು. ನೀನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದ್ದೀಯಾ. ನಿನಗೆ ಒಳ್ಳೇದಾಗಲಿ, ಶುಭವಾಗ್ಲವ. ಆಯ್ತು ಗುರುಜಿ. ಸಂತೋಷ. ನಾರಾಯಣ ಗೋವಿಂದ. ಆಯಿತು ನೋಡಿ, ಹೆಣ್ಮಕ್ಳು ಈ ಕತೆ ಕೇಳಿದಾಗ ಕಾಲೇಜು ಸಮಯದಲ್ಲಿ ದಯವಿಟ್ಟು ಆ ಥರ ಬೀಳಬೇಡಿ. ಅಥವಾ ಪ್ರೀತಿ ಪ್ರೇಮ ಅಂತ ಹೋಗಿ ಎಲ್ಲೋ ಮಲಗೋದು, ದೈಹಿಕವಾಗಿ ಸೇರೋದು, ಅಥವಾ ಈ ಥರದ ಫೋಟೋ ವಿಡಿಯೋಸ್ ಇಟ್ಕೊಂಡು ನಿಮ್ಮ ಜೀವನ ನರಕ ಮಾಡಿಬಿಡ್ತಾರೆ. ನಿಮಗೆ ಒಂದು 23, 24 ಅಥವಾ ಒಂದು 18, 19, 20ರಲ್ಲಿ ಮನೆಯವ್ರು ನೋಡಿದ್ರು ಮದುವೆ ಮಾಡಿದ್ರೆ ಆಯಿತು. ಆದರೆ ನಿಮ್ಗೊಂದು 23, 24 ಬಂದಾಗ ಅವಶ್ಯವಾಗಿ ನೀವು ಒಬ್ಬರು ಸಂಗಾತಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಹರಿದ್ದೀರಿ. ಎಸ್ಪೆಷಲಿ ಹೆಣ್ಮಕ್ಳು. ಯಾರ ಮೇಲೂ ಪ್ರೀತಿ ಆಯಿತಾ ಹೇಳಿ ಮನೇಲಿ. 18, 19, 20, 21, 22, 23ರಿಂದ ಮನೆಯವ್ರ ತಲೆ ತಗ್ಗಿಸದ ಹಾಗೆ ಗೌರವದಿಂದ ಬದುಕೊಂಬಂದಿರೋ ನೀವು ಇಲ್ಲಿ 24, 25ರಲ್ಲಿ ದುಡಿತಾ ಇದ್ದೀರಿ. ಅಥವಾ ಈ ಏಜಲ್ಲಿ ಯಾರ ಮೇಲೂ ನಿಮಗೆ ಪ್ರೀತಿ ಆಯಿತಾ ಮನೆಯಲ್ಲಿ ಹೇಳಿ. ಒಪ್ಪಿದ್ರೆ ಓಕೆ, ಇಲ್ವಾ ಫೈನ್. ಅಥವಾ ಒಪ್ಪಿಸಿ. ಆದರೆ ನೀವು 18, 19ಕ್ಕೆಲ್ಲ ಊಗಿ ಅಂತ ಹೋಗೋದು, ಅಲ್ಲೆಲ್ಲೋ ಏನು ಫಿಸಿಕಲಿ ನೀವು ಸಂಬಂಧಗಳನ್ನ ಇಟ್ಕೊಳ್ಳೋದು, ದೈಹಿಕವಾಗಿ ತಪ್ಪುಗಳು ಮಾಡ್ಕೊಂಡು ಕೂತ್ಕೊಳ್ಳೋದು, ಅವೆಲ್ಲ ಆಯಾ ಕ್ಷಣಕ್ಕೆ ಕ್ಷಣಿಕ ಸುಖ. ಆಮೇಲೆ ಫೋಟೋ ವಿಡಿಯೋಸ್ ಇಟ್ಕೊಂಡು ಆಟ ಆಡಿಸ್ತಾರಲ್ಲ, ಜೀವನ ಪೂರ್ತಿ ನರಕ ಅದು. ಅದೆಲ್ಲ ಮಾಡ್ಕೊಳ್ಬೇಡಿ ಆಯಿತಾ. ಆದಷ್ಟು ನಿಮ್ಮ ಪಾಲಿನ ಸಂಗಾತಿ ಬಂದು ತಾಳಿ ಕಟ್ಟಿಸ್ಕೊಂಡು ಅಕ್ಷತೆಗಳು ಹಾಕೊಂಡ ಮೇಲೆ ನಿಮ್ಮ ಸಂಸಾರಗಳು. ಅದಕ್ಕೆ ಮುಂಚೆ ಆದರೆ ಅದು ಅವನತಿ, ಹಾಗೂ ಅದು ಅಧರ್ಮ. ಅದು ಒಳ್ಳೆಯದಲ್ಲ. ಶುಭವಾಗ್ಲವಾ, ಒಳ್ಳೆಯದಾಗಲಿ.